ಇಲ್ಲೇನ ತಂದು ಹಾಕಿ ಯಾವ ನೀವೇ ಸರ್ ಕ್ಯಾಮ್ರಾ ತೆಗಿಯೋಕೆ ಎಲ್ಲರಿಗೂ ನಮಸ್ಕಾರಗಳು. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರ ಪ್ರಥಮ ದರ್ಜೆ ಕಾಲೇಜು ಮೋಕ ಇಂದು ಈ ನಮ್ಮ ಕಾಲೇಜಿನಲ್ಲಿ ಆಂತರಿಕ ಗುಣಮಟ್ಟ ಕೋಶ ಮತ್ತು ಇತಿಹಾಸ ವಿಭಾಗದಿಂದ ಇತಿಹಾಸ ಪರಂಪರೆ ಕೂಟ ಎಂಬ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸ್ವಾಗತ ಸುಸ್ವಾಗತ. ಈಗ ಈ ಕಾರ್ಯಕ್ರಮವನ್ನು ಪ್ರಾರ್ಥನೆ ಗೀತೆಯೊಂದಿಗೆ ಆರಂಭಿಸೋಣ. ಪ್ರಾರ್ಥನೆ ಗೀತೆಯನ್ನು ಆಡಲು ಬರೆದಿದ್ದಾರೆ ಐಶ್ವರ್ಯ ಮತ್ತು ಪ್ರೀತಿಯವರು. ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿ ಕೋರೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೇತನೆ ಬಳಕಿನಲ್ಲಿ ಸಹ್ಯಾದಿಯ ಲೋಹದ ದಿರವು ತುಂಗನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪ್ರಾರ್ಥನೆ ಗೀತೆಯನ್ನು ಹಾಡಿರುವಂತಹ ಐಶ್ವರ್ಯ ಮತ್ತು ಪ್ರೀತಿಯವರಿಗೆ ಧನ್ಯವಾದಗಳು. ತದನಂತರವಾಗಿ ಈ ಕಾರ್ಯಕ್ರಮದಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಸ್ವಾಗತಿಸುತ್ತಾ ಹಾಗೆ ಪ್ರಸ್ತಾವಿಕ ನುಡಿಗಳನ್ನು ನುಡಿಯಲು ಬರ್ತಿದ್ದಾರೆ ಡಾಕ್ಟರ್ ಜಗದೀಶ್ ಡಿ, ಉಪನ್ಯಾಸಕರು, ಇತಿಹಾಸ ವಿಭಾಗದಿಂದ. ಎಲ್ಲರಿಗೂ ನಮಸ್ಕಾರ. ಪರಮಾತ್ಮನ ಸೃಷ್ಟಿಯನ್ನು ಹಾಗೆ ನೋಡುವುದು ಪ್ರಕೃತಿ, ಅದನ್ನು ಹಾಳು ಮಾಡುವುದು ಪ್ರಕೃತಿ, ಪ್ರಕೃತಿಗೆ ಸಂಸ್ಕಾರವನ್ನು ನೀಡುವುದು ಸಂಸ್ಕೃತಿ, ಸಂಸ್ಕೃತಿ ಎಂದರೆ ಏನು ಎಂಬುದನ್ನು ಇಡೀ ವಿಶ್ವಕ್ಕೆ ಸಾರಿದ ದೇಶ ನಮ್ಮ ಭಾರತ ಭೂಮಿ. ಸೊ ಹೀಗೆ ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮೋಕ ಹಾಗೂ ಆಂತರಿಕ ಗುಣಮಟ್ಟ ಮತ್ತು ಭರವಸೆ ಕೋಶ ಮತ್ತು ಇತಿಹಾಸ ವಿಭಾಗದ ವತಿಯಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ದಿನಾಂಕ 24/11/2025 ಹಮ್ಮಿಕೊಳ್ಳಲಾಗಿದೆ. ಸೊ ಹೀಗೆ ಇತಿಹಾಸ ಪರಂಪರಾ ಕೂಟ ಎಂಬ ವಿಶೇಷ ಉಪನ್ಯಾಸವನ್ನು ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಡಾಕ್ಟರ್ ಕಲಾವತಿ ಮೇಡಮ್ ಬಿಜಿ ಅವರು ಆಂತರಿಕ ಭರವಸೆಯ ಕೋಶ ಹಾಗೂ ಮತ್ತು ಕನ್ನಡ ವಿಭಾಗದ ಮುಖ್ಯಸ್ಥರು ಇವರು ಈ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ಹೂಗುಚ್ಛವನ್ನು ನೀಡುವ ಮೂಲಕ ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಿದ್ದೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಉಪನ್ಯಾಸವನ್ನು ನೀಡಲು ಬಂದಿರತಕ್ಕಂಥ ವಿಶೇಷ ಶ್ರೀನಿವಾಸ್ ಜೋಶಿ ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೂ ಗೌರವ ಉಪಸ್ಥಿತಿ ಹೊಂದಿರುವಂತಹ ಶ್ರೀ ಗುರಿಜಾದೆ ಮೊಹಮ್ಮದ್ ಅಸ್ಲಂ, ಮುಖ್ಯಸ್ಥರು ಇತಿಹಾಸ ವಿಭಾಗ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಇವರಿಗೆ ಕೂಡ ಹೂಗುಚ್ಛ ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಿದ್ದೇನೆ.
ಕನ್ನಡ ವಿಭಾಗದ ಪ್ರಾಧ್ಯಾಪಕರಾದಂತಹ ಸೋಮಶೇಖರ್ ಸರ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯದ ಒಂದು ಸ್ವಾಗತವನ್ನು ಕೊಡ್ತಿದ್ದೇನೆ. ಮತ್ತು ಅರ್ಥಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದಂತಹ ಬಸವರಾಜ್ ಮಾಟೂರ್ ಸರ್ ಅವರು ಹೂಗುಚ್ಛವನ್ನು ನೀಡುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅರ್ಥಪೂರ್ಣವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರಾದ ಬಸವರಾಜ್ ಮರಗಳ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಹಾಗೂ ಅದೇ ವಾಣಿಜ್ಯ ವಿಭಾಗದ ಶ್ರೀಯುತ ಅಮಲ ಮೇಡಮ್ ಅವರು ಕೂಡ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಸೊ ಮುಂದುವರೆದು ಆಂಗ್ಲ ವಿಭಾಗದ ಮುಖ್ಯಸ್ಥರಾದ ಹಾಗೂ ಪ್ರಾಧ್ಯಾಪಕರಾದ ತರುಣ್ ಸರ್ ಅವರಿಗೆ ಹೂಗುಚ್ಛ ನೀಡುವ ಮೂಲಕ ಸ್ವಾಗತವನ್ನು ಕೋರ್ತೇವೆ. ಎಲ್ಲ ಅತಿಥಿ ಉಪನ್ಯಾಸಕರಿಗೂ ಸ್ವಾಗತವನ್ನು ಕೋರ್ತಿದ್ದೇನೆ. ಸೊ ಎಲ್ಲ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ಹಾಗೂ ವಿದ್ಯಾರ್ಥಿಗಳಿಗೆ ಸರ್ವರಿಗೂ ಸ್ವಾಗತವನ್ನು ಕೋರ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯ ಮಾಡ್ತಿದ್ದೇನೆ. ಸ್ವಾಗತವನ್ನು ಕೋರಿರುವಂತಹ ಡಾಕ್ಟರ್ ಜಗದೀಶ್ ಸರ್ ಅವರು ಸಹ ಹೂಗುಚ್ಛ ನೀಡುವುದರ ಮೂಲಕ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರೋಣ. ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಕಾರ್ಯಕ್ರಮ ವಿಶೇಷ ಉಪನ್ಯಾಸ ಅತಿಥಿಗಳಾಗಿ ಆಗಮಿಸಿರುವಂತಹ ಶ್ರೀನಾಥ್ ಜೋಶಿ ಅವರು ಹಾಗೂ ವೇದಿಕೆಯ ಮೇಲಿರುವಂತಹ ಎಲ್ಲ ಗಣ್ಯರು ದೀಪವನ್ನು ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟಿಸಬೇಕೆಂದು ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ಕಡೆ ಇಬ್ಬರು ಆ ಸರ್ ಮುಂದೆ ಸರ್ ಆ ಕಡೆ ಸರ್ ಸರಿ ದೀಪವನ್ನು ಹಚ್ಚುವುದರ ಮೂಲಕ ಈ ಕಾರ್ಯಕ್ರಮ ಉದ್ಘಾಟಿಸುವಂತ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಈಗ ಇತಿಹಾಸ ಪರಂಪರೆ ಕೂಟ ಎಂಬ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮವನ್ನು ನಡೆಸಲು ಬರ್ತಿದ್ದಾರೆ ಶ್ರೀನಾಥ್ ಜೋಶಿ, ಪುನರುತ್ಥಾನ ಪ್ರಕಾಶರು, ಬಳ್ಳಾರಿ. ಭಾರತದ ಇತಿಹಾಸದಲ್ಲಿ ಅದೊಂದು ಸಂಕ್ರಮಣ ಪರ್ವದ ಕಾಲ. ಆಗ ತಾನೇ ದೇಶ ಶತಮಾನಗಳ ದಾಸ್ಯಗಳನ್ನ ಮೆಟ್ಟಿ ನಿಂತು ತನ್ನ ಸ್ವಾತಂತ್ರ್ಯವನ್ನ ಪಡೆದುಕೊಂಡಂತಹ ಅಮೃತಗಳಿಗೆ ಮುಂದೆ ಇದ್ದಂತಹ ಸವಾಲು ಬಹಳ ದೊಡ್ಡದು. ಈ ದಾಸ್ಯದ ಅಧೀನತೆಯ ಒಂದು ಹೀನಾಯ ಸ್ಥಿತಿಯಿಂದ, ದಯನೀಯ ಸ್ಥಿತಿಯಿಂದ ಭಾರತವನ್ನ ಮತ್ತೆ ಮರುನಿರ್ಮಾಣ ಮಾಡುವಂತಹ ಒಂದು ಅಗಾಧವಾದಂತಹ ಸವಾಲು ನಮ್ಮ ಮುಂದೆ ಇದ್ದಂತಹ ಒಂದು ಅತ್ಯಂತ ಸಂಕೀರ್ಣವಾದಂತಹ ಹಾಗೂ ಮಹತ್ವದ ಕಾಲ. ಅಂತಹ ಸಂದರ್ಭದಲ್ಲಿ ನಮ್ಮ ಮುಂದೆ ಇದ್ದಂಥದ್ದು ಪ್ರಶ್ನೆ ಬಹಳ ಮುಖ್ಯವಾಗಿ ಮೊಟ್ಟ ಮೊದಲನೇದಾಗಿ ಏನಂತಂದ್ರೆ
ನಮ್ಮ ಗ್ರಾಮಗಳ ಅಭಿವೃದ್ಧಿ, ಕೃಷಿಯ ಕಾಯಕಲ್ಪ ಹೇಗೆ ಮಾಡಬೇಕು, ಅದಕ್ಕೆ ಆಚಾರ್ಯ ವಿನೋಬಾ ಭಾವೆಯವರು ಬರ್ತಾರೆ. ತಪಸ್ವಿಗಳು. ಭಾರತ ಕೃಷಿ ಪ್ರಧಾನವಾದಂತಹ ದೇಶ. ರೈತರೇ ಈ ದೇಶದ, ಈ ಸಮಾಜದ ಬೆನ್ನೆಲುಬು. ಅವರು ಗಟ್ಟಿ ಆದರೆ ಭಾರತ ತಾನಾಗಿ ಗಟ್ಟಿ ಆಗ್ತದೆ ಅಂತ ಅನ್ಕೊಂಡು ದೇಶಾದ್ಯಂತ ಒಂದು ದೊಡ್ಡದಾದ ಭಗೀರಥ ಕಾರ್ಯವನ್ನ ಅವರು ನಡೆಸ್ತಾರೆ. ಭೂದಾನ ಚಳವಳಿಯನ್ನ ಅವರು ಮಾಡ್ತಾರೆ. ಯಾರಿಗೆ ಕೃಷಿಕರು ಭೂಮಿ ಇಲ್ವೋ ಅವರಿಗೆ ಭೂಮಾಲೀಕರಿಂದ ಭೂಮಿಯನ್ನ ಸಹರ್ಷವಾಗಿ ತಮ್ಮ ಒಪ್ಪಿಗೆಯಿಂದ ಕೊಡುವಂತಹ ಬಹಳ ದೊಡ್ಡದಾದಂತಹ ಒಂದು ಆಂದೋಲನ ಭಾರತದಲ್ಲಿ ನಡೆದಂತಹ ಒಂದು ಆಂದೋಲನ. ಅದ ನಂತರ ಭಾರತದಲ್ಲಿ ಇತಿಹಾಸವೇ ಬದಲಾಗಿ ಹೋಯಿತು. ಇಂತಹ ಸಂದರ್ಭದಲ್ಲಿ ಆಚಾರ್ಯ ವಿನೋಬಾ ಭಾವೆಯವರ ಒಂದು ಜೊತೆಗಾರರು, ಅವರ ಶಿಷ್ಯರು ಒಬ್ಬರು ಧರ್ಮಪಾಲ್ ಅಂತ ಹೇಳಿ. ಆ ಧರ್ಮಪಾಲ್ ಅವರು ಅವ್ರ ಜೊತೆ ಹಳ್ಳಿ ಸುತ್ತಾರೆ ದೇಶಾದ್ಯಂತ. ಆ ಕಾರ್ಯದಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸ್ಕೊಳ್ಬಿಡ್ತಾರೆ. ಆದರೆ ಒಂದು ಸಂದರ್ಭದಲ್ಲಿ ಅವ್ರಿಗೆ ಅನಿಸ್ತದೆ ಏನೋ ಸರಿ ಹೊಂದ್ತಾ ಇಲ್ಲ, ನಾವು ಹೋಗ್ತಿರೋ ದಾರಿಯಲ್ಲಿ ಏನಾದ್ರೂ ತಪ್ಪಿದೆಯಾ ಅಥವಾ ನಮ್ಮ ಧೋರಣೆಯಲ್ಲಿ ಏನಾದ್ರೂ ತಪ್ಪಿದೆಯಾ ಅಂತ ಆತ್ಮವಿಮರ್ಶೆ ಮಾಡ್ಕೊಳ್ತಾರೆ. ಅವರಿಗೆ ಅನಿಸ್ತದೆ ನಾವೆಂತ ಹುಚ್ಚರಿದ್ದೇವೆ, ಗ್ರಾಮಗಳ ಉದ್ಧಾರವನ್ನು ಮಾಡ್ತೀವಿ ಅಂತ ಅನ್ಕೊಂಡಿದೀವಿ ನಾವು. ಆದ್ರೆ ಗ್ರಾಮಗಳಿಂದ ನಾವು ಉದ್ಧಾರ ಆಗ್ಬೇಕಾಗಿದೆ. ಭಾರತದ ಸಂಸ್ಕೃತಿ, ಭಾರತದ ಪರಂಪರೆ, ಭಾರತದ ಒಂದು ಸತ್ವ ಏನಾದ್ರೂ ಇದ್ರೆ, ಉಳ್ಕೊಂಡಿದ್ರೆ ಅದು ಹಳ್ಳಿಗಳಲ್ಲಿ ಮಾತ್ರ. ಆ ಉಳಿದುಕೊಂಡಿರುವಂತಹ ಪರಕೀಯ ದಾಸ್ಯದ ನಂತರವೂ ಉಳಿದುಕೊಂಡಂತಹ ನಮ್ಮ ತನವನ್ನ ನಾವು ಪಡ್ಕೊಳ್ಬೇಕಾದ್ರೆ ಅದು ಹಳ್ಳಿಗಳಿಂದಲೇ ಪಡ್ಕೊಳ್ಬೇಕು. ಹಾಗಾಗಿ ನಾವು ಅವ್ರನ್ನ ಉದ್ಧಾರ ಮಾಡ್ತೀವಿ ಅಂತ ಏನೂ ಅಲ್ಲ. ಹಾಗಾದ್ರೆ ಏನ್ ಮಾಡಬೇಕು? ಈ ವಸಾಹತು, ಬ್ರಿಟಿಷ್ ವಸಾಹತು ಅವಧಿಯ ಒಂದು 200 ವರ್ಷಗಳ ಅವಧಿಗಿಂತಲೂ ಹಿಂದಿನ ಒಂದು ಚಿತ್ರಣವನ್ನು ಅವರು ನೋಡ್ತಾರೆ. ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಇಡೀ ವಿಶ್ವದಲ್ಲಿ ಅಗ್ರಮಾನ್ಯವಾದಂತಹ ದೇಶ. ಅದು ಕೃಷಿ ಇರಬಹುದು, ವಾಣಿಜ್ಯ ಚಟುವಟಿಕೆ ಇರಬಹುದು, ಆರ್ಥಿಕ ಒಂದು ಕೈಗಾರಿಕೆಗಳಿರಬಹುದು, ಯಾವುದೇ ಕ್ಷೇತ್ರ ತಗೊಳ್ರಿ, ಶಿಕ್ಷಣ ತಗೊಳ್ರಿ, ಯಾವುದರ ಶಿಲ್ಪಕಲೆ, ಸಾಹಿತ್ಯ, ಇಂಥ ಕ್ಷೇತ್ರ ಅಂತಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಇಡೀ ವಿಶ್ವದಲ್ಲೇ ಅಗ್ರಮಾನ್ಯವಾದಂತಹ ದೇಶ ನಮ್ಮದು. ಆ ಜಗದ್ಗುರುವಿನ ಸ್ಥಾನದಿಂದ ಇವತ್ತು ಈ ಹೀನಾಯ ಸ್ಥಿತಿಗೆ ಯಾಕೆ ಬಂದ್ವೆ? ಆ ಒಂದು 200 ವರ್ಷದ ಅವಧಿಯ ಒಂದು ಬ್ರಿಟಿಷ್ ಅಧೀನತೆಯಲ್ಲಿ ಏನೇನಾಯಿತು, ಪ್ರಾಯಶಃ ಅದನ್ನು ಅರ್ಥ ಮಾಡಿಕೊಂಡ್ರೆ ಮರುನಿರ್ಮಾಣ ಮಾಡುವಂಥದ್ದು, ದೇಶವನ್ನು ಕಟ್ಟುವಂತಹ ಕೆಲಸ ಬಹಳ ಸುಲಭ ಆಗ್ತದೆ ಅಂತ ಅವರಿಗೆ ಅನಿಸ್ತದೆ. ಹಾಗಾಗಿ ಏನ್ ಮಾಡಬೇಕು? ಆ 200 ವರ್ಷದ ಅವಧಿಯಲ್ಲಿ ಅಧ್ಯಯನ ಮಾಡಬೇಕು ಅಂತಂದ್ರೆ ಎಲ್ಲಿ ಅದಕ್ಕೆ ಮಾಹಿತಿ ಸಿಗ್ತದೆ? ನೀವೆಲ್ಲ ಇತಿಹಾಸ ವಿದ್ಯಾರ್ಥಿಗಳು ಬಹಳ ಜನ ಇದ್ದೀರಿ. ಇತಿಹಾಸಕ್ಕೆ ಆಕರಗಳು ಬೇಕಾಗ್ತದೆ, ಆಧಾರಗಳು ಬೇಕಾಗ್ತದೆ. ಹಾಗಾಗಿ ಆ ಆಕರಗಳು ಎಲ್ಲಿ ಸಿಗ್ತವೆ ಅಂತ ನೋಡಿದಾಗ ಅವರಿಗೆ ಸಿಕ್ಕಿದ್ದು ಬಳ್ಳಾರಿಯಲ್ಲಿ. ಇದಕ್ಕೆ ನಾವು ಹೆಮ್ಮೆ ಪಡಬೇಕಾದಂತಹ ಒಂದು ಸಂಗತಿ. ಇಡೀ 200 ವರ್ಷದ ಅವಧಿಯಲ್ಲಿ ಬ್ರಿಟಿಷ್ ಅಧಿಕಾರಿಗಳಿಂದ ನಡೆದಂತಹ ಪತ್ರ ವ್ಯವಹಾರ, ಅವರ ಗೆಜೆಟಿಯರ್ಗಳು ಹಾಗೂ ಅವರು ನಡೆಸಿದಂತಹ ಒಂದು ಸರ್ವೇಕ್ಷಣೆಯ ಒಂದು ವರದಿಗಳು, ಇವುಗಳ ಆಧಾರದಲ್ಲಿ ಇಟ್ಟುಕೊಂಡು ನಮಗೆ ಬಹಳ ಮಾಹಿತಿ ಸಿಗ್ತದಂತ ಬಳ್ಳಾರಿಗೆ ಬಂದ್ರು. ಬಳ್ಳಾರಿ ಅಧ್ಯಯನ ಮಾಡಿಕೊಂಡ್ರು. ಆ ಬ್ರಿಟಿಷ್ ಕಡತಗಳನ್ನ, ದಾಖಲೆಗಳನ್ನ ಅಧ್ಯಯನ ಮಾಡಿಕೊಂಡು ಅದ್ಭುತವಾದಂತಹ ಕೃತಿಗಳನ್ನ ಅವರು ರಚಿಸ್ತಾರೆ ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ. ಇಲ್ಲಿ ಒಂದು ಬ್ರಿಟಿಷರ ಬಗ್ಗೆ, ವಸಾಹತುಗಾರರ ಬಗ್ಗೆ ನಮ್ಗೆ ಏನೇ ಒಂದು ಧೋರಣೆ ಇರಬಹುದು, ವಿಚಾರಗಳಿರಬಹುದು, ಆದ್ರೆ ಬ್ರಿಟಿಷರ ಬಗ್ಗೆ ಒಂದು ಒಳ್ಳೆ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕೇನು ಅಂತಂದ್ರೆ ಅವ್ರಿಗೆ ಆ ಸ್ಥಳೀಯವಾದಂತಹ ವಿಷಯಗಳನ್ನ ಪರಿಪೂರ್ಣವಾಗಿ ಅಧ್ಯಯನ ಮಾಡ್ತಾ ಇದ್ರು. ಸಣ್ಣ ಸಣ್ಣ ಅಂಶಗಳನ್ನ ಕೂಡ ಗಮನಿಸ್ತಾ ಇದ್ರು, ದಾಖಲಿಸ್ತಾ ಇದ್ರು. ಹಾಗಾಗಿ ಆ ದಾಖಲೆಗಳಲ್ಲಿ ಅಂದಿನ ಸಾಮಾಜಿಕ ಸ್ಥಿತಿಗತಿಗಳು, ಆರ್ಥಿಕ ಸ್ಥಿತಿಗತಿಗಳು, ಶೈಕ್ಷಣಿಕ ಸ್ಥಿತಿಗತಿಗಳು, ಎಲ್ಲವೂ ವಿಚಾರಗಳು ಅತ್ಯಂತ ಸ್ಪಷ್ಟವಾಗಿ ಸಿಗ್ತವೆ. ಬಳ್ಳಾರಿಯ ಪ್ರದೇಶದಲ್ಲಿ
ಸರ್ ಥಾಮಸ್ ಮುನ್ರೋ ಅವರು ಮೊಟ್ಟ ಮೊದಲನೇ ಕಲೆಕ್ಟರ್ ಆದಾಗ ಇಲ್ಲಿ ಅವರು ನಡೆಸಿದಂತ ಪ್ರಾರಂಭದಲ್ಲಿ ಬಂದಾಗ ಅಧ್ಯಯನ ನಡೆಸ್ತಾರೆ, ಸರ್ವೇಕ್ಷಣೆ ನಡೆಸ್ತಾರೆ. ಅಲ್ಲಿವರೆಗೂ ಬ್ರಿಟಿಷರ ಒಂದು ಕ್ಲಾಸಿಕಲ್ ನಂತರದಲ್ಲಿ ನಮಗೆಲ್ಲ ಅವರಿಗೆ ಅಧಿಕಾರಗಳು ಸಿಕ್ಕರೂ ಕೂಡ ಬ್ರಿಟಿಷರು ನೇರವಾಗಿ ಆ ಆಡಳಿತವನ್ನು ನಡೆಸಿಕೊಳ್ಳಿಕ್ಕೆ ಮುಂದಾಗುವುದಿಲ್ಲ. ಅಲ್ಲಿಂದ ಬಂದಂತಹ ಒಂದು ಸಂಪತ್ತು ಸಿಕ್ಕರೆ ಸಾಕು, ದರೋಡೆ ಮಾಡಲಿಕ್ಕೆ, ಲೂಟೆ ಮಾಡಲಿಕ್ಕೆ ಆಯಾ ಪ್ರದೇಶಗಳಿಂದ ಕಂದಾಯದ ಮೂಲಕವಾಗಿ ಸಿಕ್ಕಂತಹ ಹಣ ಸಾಕು ಅಷ್ಟೇ. ಅದು ನೇರವಾಗಿ ಆಡಳಿತಕ್ಕೆ ಬರಬೇಕು ಅಂತಂದ್ರೆ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ನಾವು ಗಮನ ವಹಿಸಬೇಕಾಗ್ತದೆ. ಹಾಗಾಗಿ ಅದರಿಂದ ದೂರನೇ ಉಳ್ಕೊಂಡಿದ್ರು ಅವರು. ಆದ್ರೆ ಬಳ್ಳಾರಿಯಲ್ಲಿ ಬಂದಾಗ ಅವ್ರೇನ್ ಮಾಡಿದ್ರು, ಇಲ್ಲಿಯ ಒಂದು ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮೂರನೇ ಮೈಸೂರು ಮತ್ತೆ ಬ್ರಿಟಿಷರ ನಡುವಿನ ಯುದ್ಧದ ನಂತರ 1792ರಲ್ಲಿ ಇದಾದ ನಂತರ ಆಗ ಮರಾಠರು ಮತ್ತೆ ಹೈದರಾಬಾದ್ ನಿಜಾಮ ಬ್ರಿಟಿಷರಿಗೆ ಸಹಾಯ ಮಾಡಿದ ಕಾರಣಕ್ಕಾಗಿ ಆ ಒಂದು ಯುದ್ಧದ ನಂತರದ ಗೆಲುವಿನ ಒಪ್ಪಂದದಲ್ಲಿ ಏನ್ ಮಾಡ್ತಾರೆ, ಕೆಲವು ಭೂಪ್ರದೇಶಗಳನ್ನ ನಿಜಾಮನಿಗೆ ಒಪ್ಪಿಸಬೇಕು, ಕೆಲವು ಭೂಪ್ರದೇಶಗಳನ್ನ ಮರಾಠರಿಗೆ ಒಪ್ಪಿಸಬೇಕು ಅನ್ನೋ ಒಂದು ಒಪ್ಪಂದ ಆಗ್ತದೆ. ಅದರಂತೆ ಬಳ್ಳಾರಿ, ಕಡಪ, ಚಿತ್ತೂರು, ಅನಂತಪುರ, ಕರ್ನೂಲು ಈ ಪ್ರಾಂತಗಳನ್ನ, ಈ ಜಿಲ್ಲೆಗಳನ್ನ ಹೈದರಾಬಾದ್ ನಿಜಾಮನಿಗೆ ಒಪ್ಪಿಸ್ತಾರೆ. ಆದ್ರೆ ಮತ್ತೆ ಕಳೆದ ಒಂದು 7 ವರ್ಷದ ನಂತರ 1799ರಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ಆಗ್ತದೆ. ಆ ಸಂದರ್ಭದಲ್ಲಿ ಅಷ್ಟೊತ್ತಿಗೆ ಹೈದರಾಬಾದ್ ನಿಜಾಮ ಬಹಳಷ್ಟು ಸಾಲಗಳನ್ನು ಮಾಡ್ಕೊಂಡು ಬಿಟ್ಟಿರ್ತಾರೆ. ಸಹಾಯಕ ಸೈನ್ಯ ಪದ್ಧತಿಯನ್ನು ನೀವು ನೋಡಿದ್ದೀರಿ, ಸಬ್ಸಿಡಿಯರಿ ಅಲಿಯನ್ಸ್ ಅಂತ ಹೇಳ್ಬಿಟ್ಟು. ಅದರಲ್ಲಿ ಅವನಿಗೆ ಸಾಲ ಕಟ್ಟಲಿಕ್ಕೆ ಆಗುದಿಲ್ಲ. ಆ ಕಾರಣಕ್ಕೆ ಅವನೇನ್ ಮಾಡ್ತಾನೆ, ತನ್ನ ಭೂಪ್ರದೇಶವನ್ನು ತನಗೇನು ಕೊಟ್ಟಂತಹ ಭೂಪ್ರದೇಶವನ್ನು ಮತ್ತೆ ಹಿಂದಿರಿಸಿಬಿಡ್ತಾನೆ. ಅದರ ಒಂದು ಬಾಪ್ತಾಗಿ ಆ ಹಾಗೆ ಕೊಟ್ಟಂತಹ ದತ್ತಕ ಮಂಡಲಗಳು ಅಂತ ಹೇಳ್ತಾರೆ, ದತ್ತಕ ಜಿಲ್ಲೆಗಳು ಅಂತ ಹೇಳಿ, ಸೀಡೆಡ್ ಡಿಸ್ಟ್ರಿಕ್ಟ್ಸ್ ಅಂತ ಹೇಳಿ, ಕಡಪ, ಚಿತ್ತೂರು, ಬಳ್ಳಾರಿ, ಕರ್ನೂಲು. ಅವು ಬಳ್ಳಾರಿ ಅಂತಂದ್ರೆ ಈಗಿನ ಒಂದು ವಿಭಜಿತಗೊಂಡಂತಹ ಸಣ್ಣದಾಗಿ ಮಾಡಿಕೊಟ್ಟಂತಹ ಒಂದು ಸಣ್ಣ ಜಿಲ್ಲೆಯ ಪರಿಕಲ್ಪನೆ ಅಲ್ಲ. ಹಿಂದೂಪುರದಿಂದ, ಬೆಂಗಳೂರಿನಲ್ಲಿ ಹತ್ತಿರ ಇರುವಂತಹ ಹಿಂದೂಪುರದಿಂದ ಹಿಡಿದುಕೊಂಡು ಮಂತ್ರಾಲಯದವರೆಗೆ ಸಂಪೂರ್ಣವಾಗಿ ಬುದ್ಧಿ, ಧರ್ಮಾವರಂ, ಪೆನುಕೊಂಡ ಈ ಎಲ್ಲವೂ ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಸಂದರ್ಭ. ಆ ಒಂದು ಜಿಲ್ಲೆ ಇದನ್ನು ಮಾಡ್ಕೊಳ್ತಾರೆ. ಆ ನಂತರ ಇಲ್ಲಿ ಹೇಗೆ ಮಾಡಬೇಕು, ಅಲ್ಲಿವರೆಗೂ ಹಂದೆ ಹನುಮಪ್ಪ ನಾಯಕರ ವಂಶಸ್ಥರು, ಹಂಡೆ ನಾಯಕರು ಬಳ್ಳಾರಿಯನ್ನು ಆಳುವಂತಹ ಒಂದು ಸಂದರ್ಭ. ಅಳಿಯ ರಾಮರಾಯನ ಒಂದು ಕಾಲದಲ್ಲಿ ವಿಜಯನಗರ ಪತನ ಆಗೋದಕ್ಕಿಂತ, ಹಂಪಿಯ ನಾಶ ಆಗೋದಕ್ಕಿಂತ ಒಂದು ಸ್ವಲ್ಪ ಮುಂಚಿತವಾಗಿ 1550ರ ಒಂದು ದಶಕದಿಂದ ಹಿಡ್ಕೊಂಡು ಒಂದು ಸುಮಾರು 1800ರವರೆಗೆ 2.5 ಶತಮಾನಗಳ ಕಾಲ ಇಲ್ಲಿ ಹಂದೆ ಹನುಮಪ್ಪ ನಾಯಕರ ಒಂದು ಆಡಳಿತ ಆಗ್ತದೆ. ಆದರೆ ಕೊನೆಯ ಒಂದು ಘಟ್ಟದಲ್ಲಿ ಅವರ ಒಂದು ಆಡಳಿಕೆ ಸರಿಯಾಗಿ ಬೇರೆ ಬೇರೆ ಕಾರಣಗಳಿಂದಾಗಿ, ಐತಿಹಾಸಿಕ ಕಾರಣಗಳಿಂದಾಗಿ ಅದನ್ನು ಸರಿಯಾಗಿ ನಿರ್ವಹಿಸಲಿಕ್ಕೆ ಆಗಿರುವುದಿಲ್ಲ. ಹಾಗಾದ್ರೆ ಕಂದಾಯವನ್ನು ಹೇಗೆ ಮಾಡಬೇಕು, ಇಲ್ಲಿಯ ಸ್ಥಳೀಯ ಆಡಳಿತವನ್ನು ಹೇಗೆ ಮಾಡಬೇಕು ಅಂತಂದಾಗ ಅವ್ರು ಹೇಳ್ತಾರೆ, ಸರ್ ಥಾಮಸ್ ಮುನ್ರೋ ಮುಂದೆ ಬರ್ತಾರೆ, ನಾವೇ ತಗೊಳ್ಕೊಳ್ಳೋಣ ನೇರವಾಗಿ ಆಡಳಿತವನ್ನ ಅಂತ ಹೇಳಿ. ಹಾಗಾಗಿ ಅವನು ಕನ್ವಿನ್ಸ್ ಮಾಡ್ತಾನೆ ಮೇಲಧಿಕಾರಿಗಳಿಗೆ, ಗವರ್ನರ್ ಜನರಲ್ಗೆ ಕನ್ವಿನ್ಸ್ ಮಾಡಿಬಿಟ್ಟು ನಾವು ಮಾಡೋಣ ಅಂತ ಹೇಳ್ಬಿಟ್ಟು ಅದಕ್ಕೆ ಮುಂಚಿತವಾಗಿ ಪೂರ್ವಭಾವಿಯಾಗಿ ಇಲ್ಲಿ ಒಂದು ಸರ್ವೇಕ್ಷಣೆ ನಡೆಸ್ತಾರೆ, ಇಲ್ಲಿಯ ಸ್ಥಿತಿಗತಿ ಹೇಗಿದೆ ಅಂತ ಹೇಳಿ. ಆಗ ಬಳ್ಳಾರಿ ಪ್ರದೇಶದಲ್ಲಿ ಎಷ್ಟು ಜನ ವಿದ್ಯಾವಂತರಿದ್ದಾರೆ, ಎಷ್ಟು ಜನ ಅಕ್ಷರಸ್ಥರಿದ್ದಾರೆ, ಅವರ ದಿನದ ಖರ್ಚು ಎಷ್ಟು, ಹಳ್ಳಿಯಲ್ಲಿ ಖರ್ಚು ಏನೆಷ್ಟು, ಏನೇನು ಉದ್ಯೋಗಗಳಿವೆ, ಏನೇನು ಬೆಳೀತಾರೆ, ಯಾವ್ಯಾವ ಜಾತಿಗಳಿದೆ, ಏನೇನು ಮಂದಿರಗಳಿದೆ, ಎಲ್ಲೆಲ್ಲಿ ಶಾಲೆಗಳಿದೆ, ಎಷ್ಟು ಶಾಲೆಗಳಿದೆ, ಯಾವ ಶಾಲೆಗಳಿಗೆ ಯಾರ್ಯಾರು ಹೋಗ್ತಾರೆ, ಯಾವ್ಯಾವ ಜಾತಿಯವರು ಹೋಗ್ತಾರೆ, ಸಂಪೂರ್ಣವಾಗಿ ಅವರು ಅಧ್ಯಯನ ಮಾಡಿಕೊಂಡು ಸರ್ವೇಕ್ಷಣೆಯನ್ನು ಮಾಡ್ತಾರೆ. ಸರ್ ಥಾಮಸ್ ಮುನ್ರೋನ ಒಂದು ಸರ್ವೆ ರಿಪೋರ್ಟ್ಸ್ ಏನಿದೆ ಅದು ಇವತ್ತಿಗೂ ಬಹಳ ಮಹತ್ವದಾದಂತಹ ಒಂದು ಸರ್ವೆ ರೆಕಾರ್ಡ್ಗಳು. ಆ ನಂತರದಲ್ಲಿ ಪತ್ರ ವ್ಯವಹಾರಗಳು ಆಗ್ತದೆ. ಇದು ಮೊದಲನೇ ಒಂದು ಜಿಲ್ಲೆಯಾಗಿ ಇಡೀ ಒಂದು ಮದ್ರಾಸ್ ಪ್ರೆಸಿಡೆನ್ಸಿಗೆ ಅದು ಹೋಗಿರುತ್ತಲ್ಲ, ಮದ್ರಾಸ್ ಪ್ರೆಸಿಡೆನ್ಸಿಯ ಮೊದಲನೇ ಜಿಲ್ಲೆಯಾಗಿ ಬರ್ತದೆ. ಅದರ ಮೊದಲ ಒಂದು ಕಲೆಕ್ಟರ್ ಆಗಿ, ಜಿಲ್ಲಾಧಿಕಾರಿಯಾಗಿ ಸರ್ ಥಾಮಸ್ ಮುನ್ರೋ ಬರ್ತಾರೆ. ಆಗ ಲಭ್ಯವಿದ್ದಂತಹ ಒಂದು ಸುದೀರ್ಘ ಅವಧಿಯ ಒಂದು ದಾಖಲೆಗಳನ್ನ ಧರ್ಮಪಾದವರು ಅಧ್ಯಯನ ಮಾಡ್ತಾರೆ. ಹಾಗೆ ಮಾಡಿಬಿಟ್ಟು ಭಾರತೀಯ ಶಿಕ್ಷಣ ಪದ್ಧತಿಯ ಬಗ್ಗೆ, ಭಾರತೀಯ ಸಮಾಜ ವ್ಯವಸ್ಥೆಯ ಬಗ್ಗೆ, ಆಡಳಿತದ ಸೂತ್ರಗಳ ಬಗ್ಗೆ, ಸ್ಥಳೀಯ ಆಡಳಿತದ ಸೂತ್ರದ ಬಗ್ಗೆ, ಆಮೇಲೆ ಆರ್ಥಿಕ ವಿಚಾರಗಳ ಬಗ್ಗೆ, ಇದೆಲ್ಲದರ ಬಗ್ಗೆ ಅದ್ಭುತವಾದಂತಹ ಕೃತಿಗಳನ್ನು ಮಾಡ್ತಾರೆ. ಭಾರತೀಯ ಚಿತ್ತ ಮಾನಸಿಕತೆ ಕಾಲ ಅಂತ ಹೇಳ್ಬಿಟ್ಟು ಬಹಳ ಉತ್ಕೃಷ್ಟವಾದಂತಹ ಗ್ರಂಥ. ಆಮೇಲೆ ನಮ್ಮ ಚೆಲುವತ್ತು ಬ್ಯೂಟಿಫುಲ್ ಟ್ರೀ ಅಂತ ಬರೀತಾರೆ. ಭಾರತದಲ್ಲಿ ಶಿಕ್ಷಣದ ವ್ಯವಸ್ಥೆಯನ್ನ ಮರುನಿರ್ಮಾಣ ಯಾರಾದ್ರೂ ಮಾಡ್ಲಿಕ್ಕೆ ಹೊರಡಬೇಕು ಅಂತಂದ್ರೆ ಅವರ ಬ್ಯೂಟಿಫುಲ್ ಟ್ರೀ ಪುಸ್ತಕವನ್ನು ಓದಲೇಬೇಕಾದಂತಹ ಒಂದು ಅವಶ್ಯಕತೆ ಇದೆ. ಅದನ್ನು ಕನ್ನಡಕ್ಕೆ ಚೆಲುವತುರು ಅಂತ ಹೇಳ್ಬಿಟ್ಟು ಅದನ್ನ ಪುಸ್ತಕವನ್ನು ಇದನ್ನು ಮಾಡಿದರು. ಈ ಮಾತನ್ನ ಇಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಇವತ್ತು ಇಲ್ಲಿ ಅಂದ್ರೆ,
ನಮ್ಮ ಬಳ್ಳಾರಿ ಅದರ ಮಹತ್ವವನ್ನ ಬೇರೆಯವರು ತಿಳ್ಕೊಳ್ಳಿದ್ರೂ ಪರವಾಗಿಲ್ಲ. ಬಳ್ಳಾರಿಯ ಮಹತ್ವವನ್ನ ಮೊದಲು ಬಳ್ಳಾರಿಗರು ತಿಳ್ಕೊಳ್ಬೇಕಾದಂತಹ ಅವಶ್ಯಕತೆ ಇದೆ. ಕೇವಲ ಸ್ಥಳೀಯ ಇತಿಹಾಸ ಅಲ್ಲ, ಕನ್ನಡ ನಾಡಿನ ಇತಿಹಾಸ ಅಲ್ಲ, ಅಥವಾ ದಕ್ಷಿಣ ಭಾರತದ ಇತಿಹಾಸ ಅಲ್ಲ, ಇಡೀ ದೇಶದ ಇತಿಹಾಸವನ್ನ ಕಟ್ಟಿಕೊಡ್ಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಬೇಕಾದಂತಹ ಆಕರ ಬಳ್ಳಾರಿಯಲ್ಲಿ ಸಿಗ್ತವೆ. ಅಷ್ಟೇ ಅಲ್ಲ, ಜಾಗತಿಕ ಮಟ್ಟದಲ್ಲಿ ಯುರೋಪಿಯನ್ ವಸಾಹತುಗಾರರು ಎಲ್ಲೆಲ್ಲಿ ಹೋಗಿ ಯಾವ್ಯಾವ ರೀತಿ ಆಡಳಿತ ನಡೆಸಿದ್ರು ಅನ್ನೋಂಥ ಅಧ್ಯಯನ ಮಾಡಲಿಕ್ಕೆ ಯಾರಾದ್ರೂ ಹೊರಟ್ರೆ ಅವರಿಗೆ ಕೂಡ ಬಳ್ಳಾರಿ ಬರಬೇಕಾದಂತಹ ಅವಶ್ಯಕತೆ ಇದೆ. ಸ್ವಾತಂತ್ರ್ಯ ನಂತರದಲ್ಲಿ ಮತ್ತು ಏಕೀಕರಣಗೊಂಡು ಕರ್ನಾಟಕ ರಾಜ್ಯ ಸ್ಥಾಪನೆ ಆದ ನಂತರದಲ್ಲಿ ಇಲ್ಲಿದ್ದಂತಹ ಮಹತ್ವದ ಕಡತಗಳೇನಿದ್ವು, ಆ ಕಡತಗಳನ್ನು ಹಂತ ಹಂತವಾಗಿ ಮದ್ರಾಸಿಗೆ ಸ್ಥಳಾಂತರಿಸಿಗೊಳಿಸ್ತಾ ಇತ್ತು. ಯಾಕಂದ್ರೆ ಮದ್ರಾಸ್ ಪ್ರೆಸಿಡೆನ್ಸಿಯ ಭಾಗವಾಗಿದ್ದದ್ದು, ಹಾಗಾಗಿ ಮದ್ರಾಸ್ ಪ್ರೆಸಿಡೆನ್ಸಿಗೆ ಅದನ್ನ ಸ್ಥಳಾಂತರ ಮಾಡಿದ್ರು. ಅಲ್ಲಿಯ ಒಂದು ಪತ್ರಗಾರದಲ್ಲಿ, ಆರ್ಕೈವ್ಸ್ ಅಂತ ಏನ್ ಹೇಳ್ತೀವಲ್ಲ, ಅಲ್ಲಿ ಪತ್ರಗಾರದಲ್ಲಿ ಇವತ್ತಿಗೂ ಆ ದಾಖಲೆಗಳಿವೆ. ಇಲ್ಲಿ ಕೂಡ ಒಂದು ವಿಷಯವನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಭಾಷಾವಾರು ಪ್ರಾಂತ್ಯಗಳ ಒಂದು ಸಂರಚನೆಯ ನಂತರದಲ್ಲಿ ಅಂದಿನ ಮದ್ರಾಸ್ ಪ್ರೆಸಿಡೆನ್ಸಿ ದಕ್ಷಿಣ ಭಾರತ ಸುಮಾರು ಎಲ್ಲ ಪ್ರದೇಶಗಳನ್ನು ಒಳಗೊಂಡಂತಹ ಒಂದು ಪ್ರದೇಶ, ಒಂದು ಪ್ರಾಂತ. ಆದ್ರೆ ಇವತ್ತು ಭಾಷಾವಾರು ಪ್ರಾಂತ ಆದ್ಮೇಲೆ ತಮಿಳುನಾಡಿನ ಚೆನ್ನೈನಲ್ಲಿರುವಂತಹ ಕೇಂದ್ರದಲ್ಲಿ ಪತ್ರಾಗಾರದಲ್ಲಿ ಕರ್ನಾಟಕದ ಒಂದು ಬಳ್ಳಾರಿಯ ಜಿಲ್ಲೆಯ ಬಗ್ಗೆ ಇರುವಂತಹ ದಾಖಲೆಗೆ ಎಷ್ಟು ಮಹತ್ವ ಕೊಡಬಹುದು ಅವರು ಅನ್ನೋದನ್ನು ನಾವು ನೋಡ್ಕೊಳ್ಬೇಕು. ಅದು ಸಂರಕ್ಷಣವಾಗಿದೆಯಾ ಇಲ್ಲಿ ಅನ್ನೋದನ್ನು ವಿಚಾರ ಇದೆ. ಹಾಗಾಗಿ ನಮ್ಮ ಕರ್ನಾಟಕ ಸರ್ಕಾರ, ನಮ್ಮ ಭಾರತ ಸರ್ಕಾರ, ನಮ್ಮ ಬಳ್ಳಾರಿಯ ಜಿಲ್ಲಾಡಳಿತ ಈ ಬಗ್ಗೆ ಹೆಚ್ಚಿನ ಒಂದು ಕ್ರಮವನ್ನು ಕೈಗೊಂಡು ಆಸಕ್ತಿಯನ್ನು ವಹಿಸಿ ಆ ಪತ್ರಗಳನ್ನ ಏನಿದೆ ಅಂತೇಳಿ ಮರು ಅಧ್ಯಯನ ಆಗಬೇಕೀಗ. ಆ ಮರು ಅಧ್ಯಯನ ಆದ್ರೆ ಇನ್ನೂ ಧರ್ಮಪಾಲ ಅವರು ಕೆಲವೊಂದು ವಿಚಾರಗಳನ್ನು ಇಟ್ಕೊಂಡು ಮಾತ್ರ ಅಧ್ಯಯನ ಮಾಡಿದ್ರು. ಅವರ ದೃಷ್ಟಿಕೋನದಲ್ಲಿ ಇನ್ನು ಸಾಕಷ್ಟು ಅಧ್ಯಯನಕ್ಕೆ ಸಾಧ್ಯತೆಗಳಲ್ಲಿದೆ. ಅಷ್ಟೇ ಅಲ್ಲ, ಈಗ ನಮ್ಮ ಒಂದು ಜಿಲ್ಲಾಧಿಕಾರಿಗಳ ಡಿಸಿ ಆಫೀಸ್ ಏನಿದೆ ನಮ್ಮ ಅದರಲ್ಲಿ ಕೂಡ ಇನ್ನೂ ಅಲ್ಲಿಗೆ ಸ್ಥಳಾಂತರಗೊಂಡಿರುವಂತಹ ಕೆಲವು ಕಡತಗಳು ಇನ್ನೂ ಇರಬಹುದು. ಅವುಗಳ ಅಧ್ಯಯನವಾಗಬೇಕು. ಇಲ್ಲಿ ಸ್ಥಳೀಯವಾಗಿ ನಮ್ಮ ವಿಶ್ವವಿದ್ಯಾನಿಲಯ ಇದೆ, ಅವರ ಒಂದು ಸಹಯೋಗದಲ್ಲಿ ಮತ್ತು ಇಲ್ಲಿನ ನೀವೆಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು, ಉಪನ್ಯಾಸಕರು ಎಲ್ಲರ ಒಂದು ಸಹಯೋಗದಲ್ಲಿ ಅವುಗಳ ಮರು ಅಧ್ಯಯನ ಆಗಬೇಕಾಗಿದೆ. ಇನ್ನೊಂದು ಘಟನೆ ಆಗ್ತಾ ಇದೆ. ಇಲ್ಲಿಂದ ನಮ್ಮ ಜಿಲ್ಲಾಧಿಕಾರಿಗಳ ಕಚೇರಿ ಬಚ್ಚದೂರು ಕಚೇರಿ ಆಗ್ಬಿಟ್ಟು ಇಲ್ಲಿ ಅನಂತಪುರ ರಸ್ತೆಯಲ್ಲಿ ಅಲ್ಲಿಗೆ ಸ್ಥಳಾಂತರಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಆಯಾ ಕಡತಗಳು ಸಂರಕ್ಷಣೆ ಮಾಡಬೇಕಾದಂಥದ್ದು ಮಹತ್ವ ತಿಳ್ಕೊಂಡು ನಾವು ಮಾಡಬೇಕಾದಂತ ಒಂದು ಅನಿವಾರ್ಯತೆ ಇದೆ. ಹಾಗಾಗಿ ಬಳ್ಳಾರಿ ಇತಿಹಾಸದ ಒಂದು ನಾಗರಿಕತೆ ಹೊನ್ನ ತೊಟ್ಟಿಲು. ನೀವೆಲ್ಲರೂ ಬಹಳ ಪುಣ್ಯಶಾಲಿಗಳು. ಯಾಕೆ ಗೊತ್ತಾ? ನೀವು ಪ್ರಪಂಚದ ಬಹಳ ಪುರಾತನವಾದಂತಹ ಮಾನವನ ವಸತಿಯಲ್ಲಿ ಇದ್ದೀರಿ. ನೀವು ಸಂಗನಕಲ್ಲು ನಮ್ಮ ಪ್ರಾಚ್ಯ ಇತಿಹಾಸದ ಒಂದು ಆದಿಮಾನವರ ಒಂದು ಸ್ಥಳ. ಅಂತಹ ಒಂದು ಮಹತ್ವ ಸ್ಥಳದಲ್ಲಿ ಅವರ ಮುಂದುವರಿಕೆಯಾಗಿ, ಅವರ ವಂಶೀಕರಾಗಿ, ಅದರ ವಾರಸುದಾರರಾಗಿ ನೀವಿಲ್ಲಿ ಇರ್ತಾ ಇದ್ದೀರಿ. ಅಂದ್ರೆ ಆ ಸಂದರ್ಭ ಅಂತ ಆದಿಮಾನವರ ಒಂದು ಪ್ರಾಗೈತಿಹಾಸಿಕ ಕಾಲಘಟ್ಟದಿಂದ ಹಿಡಿದುಕೊಂಡು ಬ್ರಿಟಿಷರ ಅವಧಿಯ ಒಂದು ಇತ್ತೀಚಿನವರೆಗಿನ ಒಂದು ಸಾವಿರಾರು ವರ್ಷಗಳ ಇತಿಹಾಸಕ್ಕೆ ಬಳ್ಳಾರಿ ಸಾಕ್ಷ್ಯ ಆಗಿದೆ. ಅದು ನಮ್ಮೆಲ್ಲ ಈ ತಲೆಮಾರಿನ ಒಂದು ಜವಾಬ್ದಾರಿ ಆಗ್ತದೆ. ಅದರ ಸಂರಕ್ಷಣೆ. ಇತಿಹಾಸದ ಇನ್ನೊಂದು ಘಟ್ಟಕ್ಕೆ ಹೋಗೋಣ. ಇನ್ನೊಂದು ರೋಮಾಂಚಕವಾದಂತಹ ಒಂದು ಘಟ್ಟ, ಅಧ್ಯಾಯ. ಭಾರತೀಯ ಸ್ವಾತಂತ್ರ್ಯ ಹೋರಾಟದ ಧ್ರುವತಾರೆ, ಸ್ಫೂರ್ತಿ ನೇಸರ, ಚಿರಂತನವಾಗಿ ಎಲ್ಲಾ ತಲೆಮಾರಿಗಳಿಗೂ ಸ್ಫೂರ್ತಿ ಕೊಡಬಹುದಂತಹ ಶಕ್ತಿ ಬಂದ್ಬಿಟ್ಟು ಭಗತ್ ಸಿಂಗ್. ಹೌದಾ? ಆ ಭಗತ್ ಸಿಂಗರಿಗೂ ಬಳ್ಳಾರಿಗೂ ನಂಟಿದೆ. ಆಶ್ಚರ್ಯ ಅಲ್ಲ? ಎಲ್ಲೋ ದೂರದಲ್ಲಿ, ಈಗ ಭಾರತದಲ್ಲೂ ಇಲ್ಲ. ಭಗತ್ ಸಿಂಗ್ನ ಕಾರ್ಯಕ್ಷೇತ್ರ ಇದ್ದದ್ದು ಲಾಹೋರ್. ಇವತ್ತು ಪಾಕಿಸ್ತಾನದ ಪಂಜಾಬ್ ಪ್ರಾಂತ ಏನಿದೆ ಅದನ್ನ ಒಂದು ರಾಜಧಾನಿ ಆಗಿದೆ. ಆ ಲಾಹೋರ್ನಲ್ಲಿದ್ದಂತ ಭಗತ್ ಸಿಂಗ್ನ ಆ ಒಂದು ಚಟುವಟಿಕೆಗಳು ಬಳ್ಳಾರಿಗೂ ಏನ್ ಸಂಬಂಧ? ಅವನ ಸಹವರ್ತಿಗಳ ಮೂಲಕ, ಅವನ ಅನುಯಾಯಿಗಳು, ಸ್ನೇಹಿತರ ಮೂಲಕ, ಆಪ್ತ ಮಿತ್ರರ ಮೂಲಕ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ
ಭಗತ್ ಸಿಂಗ್ ಸ್ವಾತಂತ್ರ್ಯ ಹೋರಾಟವಾದಾಗ ಒಂದು ಪ್ರಕರಣ ಆಗ್ತದೆ, ಲಾಹೋರ್ ಕಾನ್ಸ್ಪಿರಸಿ ಕೇಸ್ ಅಂತ ಹೇಳ್ತಾರೆ, ಷಡ್ಯಂತ್ರ ಅದು. ಅದರಲ್ಲಿ ನಿಮಗೆಲ್ಲರಿಗೂ ತಿಳಿದಿರೋ ಹಾಗೆ ಭಗತ್ ಸಿಂಗ್, ರಾಜ್ಗುರು ಹಾಗೂ ಸುಖದೇವ್ ಇವರಿಗೆ ಮರಣದಂಡನೆ ಆಗ್ತದೆ, ಉರಿ ಶಿಕ್ಷೆ ಆಗ್ತದೆ. ಅದು ನಿಮಗೆಲ್ಲರಿಗೂ ತಿಳಿದಂತದ್ದೇ. ಆದರೆ ಅವರು ಇನ್ನೂ ಕೆಲವು ಜೊತೆಗಾರರು ಇದ್ರು. ಬಟ್ಕೇಶ್ವರ ದತ್ತ, ಸರ್ದಾರ್ ಮಹಾವೀರ್ ಸಿಂಗ್, ಗಯಾ ಪ್ರಸಾದ್, ಈ ರೀತಿಯ ಒಂದು ಸಹವರ್ತಿಗಳು ಏನ್ ಮಾಡಿದ್ರು, ಅವರಿಗೆ ಕಾಲಾಪಾನಿ ಶಿಕ್ಷೆ ಆಗ್ತದೆ. ಕಾಲಾಪಾನಿ ಶಿಕ್ಷೆ ಇಲ್ಲಿ ಯಾರಿಗೆ ಗೊತ್ತು ಏನು ಅಂತ ಹೇಳಿ? ಇತಿಹಾಸದ ವಿದ್ಯಾರ್ಥಿಗಳು. ಅಂಡಮಾನ್ ನಿಕೋಬಾರ್ ಕೇಳಿದಿರಾ? ಅಂಡಮಾನ್ ನಿಕೋಬಾರ್ ನಲ್ಲಿ ಶಿಕ್ಷೆ ಸಿಗುವುದು ಅಂತಂದ್ರೆ ಅದಕ್ಕಿಂತ ಸಾವೇ ಬಹಳ ಉತ್ತಮ, 1000 ಪಾಲು ಉತ್ತಮ ಸಾವು. ಮರಣದಂಡನೆ ಶಿಕ್ಷೆ ಅದಕ್ಕಿಂತ ಬಹಳ ಸಣ್ಣ ಶಿಕ್ಷೆ. ಅಂಡಮಾನ್ ನಲ್ಲಿ ಶಿಕ್ಷೆ ಹೋದ್ರೆ ಅವನು ಚಿತ್ರಹಿಂಸೆ ಮಾಡಿ ಮತ್ತವನು ಹುಟ್ಟಬಾರದು ಇನ್ಯಾವ ಜನ್ಮದಲ್ಲೂ ಕೂಡ. ಆ ರೀತಿಯ ಒಂದು ನರಕ ಯಾತನೆ ಕೊಡುವಂತಹ ಒಂದು ಅಂಡಮಾನಿನ ಒಂದು, ಅದಕ್ಕೆ ಕಾಲಾಪಾನಿ ಅಂತ ಹೇಳ್ಬಿಟ್ಟೆ ಅದಕ್ಕೆ ಕರೀತಾ ಇದ್ರು. ಅವರಿಗೆ ಆ ಕಾಲಾಪಾನಿ ಶಿಕ್ಷೆ ಆಗ್ತದೆ. ಸುದೈವವಶಾತ್ ಅವರಿಗೆ ಚೆನ್ನೈ ಮೂಲಕ ಅಲ್ಲಿ ಕಳಿಸ್ಬೇಕು. ಅದಕ್ಕಿಂತಲೂ ಮೊದಲು ಏನ್ ಮಾಡ್ತಾರೆ, ಬಳ್ಳಾರಿಯ ಜೈಲಿನಲ್ಲಿ ಕೆಲವು ಕಾಲ ಅವ್ರನ್ನ ಇಲ್ಲಿ ಕೂಡಿ ಹಾಕ್ತಾರೆ. ಬಳ್ಳಾರಿಯ ಕಾರಾಗೃಹದಲ್ಲಿ ಸರ್ದಾರ್ ಮಹಾವೀರ್ ಸಿಂಗ್, ಗಯಾ ಪ್ರಸಾದ್ ಹಾಗೂ ಬಟ್ಕೇಶ್ವರ ಮಹಾನ್ ಕ್ರಾಂತಿಕಾರಿಗಳು, ದೇಶ ಕಂಡ ಮಹಾನ್ ಯೋಧರು, ಅವರು ನಮ್ಮ ಬಳ್ಳಾರಿಯಲ್ಲಿ ಇದ್ರು. ಇಲ್ಲಿ ನರಕ ಯಾತನೆಯನ್ನು ಅನುಭವಿಸಿದ್ರು. ಬಳ್ಳಾರಿ ಕೂಡ ಅಂಡಮಾನ್ನ ಜೈಲಿನಷ್ಟೇ ಭೀಕರವಾದಂತಹ ಅಂದಿನ ಒಂದು ಕಾರಾಗೃಹವಾಗಿತ್ತು. ಇಲ್ಲಿ ಶಿಕ್ಷೆ ಬಳ್ಳಾರಿ ಕಳಿಸ್ಬೇಕು ಅಂತಂದ್ರೆ ಇಲ್ಲಿ ಅವರಿದ್ದರು. ಏನು ಸಂಯೋಗವೋ ಏನೋ ಗೊತ್ತಿಲ್ಲ. ಅದೇ ಸಂದರ್ಭಕ್ಕೆ ಇಲ್ಲಿ ಬಳ್ಳಾರಿಯ ಕೆಲವು ಯುವಕರು, ಉತ್ಸಾಹ ಯುವಕರು, ನವತರುಣರು, ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತಮ್ಮ ಸರ್ವಸ್ವವನ್ನ ತ್ಯಾಗ ಮಾಡಬೇಕನ್ಕೊಂಡಂತಹ ಕೆಲವು ಯುವಕರು ಕೂಡ ಯಾವುದೋ ಒಂದು ಆಂದೋಲನದಲ್ಲಿ ಸಿಗಾಕೊಂಡು ಶಿಕ್ಷೆ ಅನುಭವಿಸ್ತಾ ಅವರು ಕೂಡ ಜೈಲಲ್ಲಿದ್ದರು. ಇಬ್ಬರ ಪರಸ್ಪರ ಸಂಯೋಗ ಆಯಿತು, ಭೇಟಿ ಆಯಿತು, ಎಲ್ಲ ವಿಚಾರಗಳು ವಿನಿಮಯ ಆದವು. ಈ ಜೈಲು ಶಿಕ್ಷೆ ಏನಪ್ಪಾ ಅಂತಂದ್ರೆ, ಅಂದಿನ ಕಾಲದಲ್ಲಿ ಹೊರಗಿದ್ರೆ ಬಹುಶಃ ಅವ್ರಿಗೆ ಇಷ್ಟು ಪ್ರಚಾರ ಮಾಡ್ಲಿಕ್ಕೆ ಆಗ್ತಾ ಇತ್ತು ಇಲ್ಲ ಗೊತ್ತಿಲ್ಲ. ಆದ್ರೆ ಅವ್ರ ಸಂಘಟನೆಯನ್ನ ಬಳಸಲಿಕ್ಕೆ, ಅವರ ವಿಚಾರಗಳನ್ನ ಮುಂದಿನ ಕ್ರಾಂತಿಕಾರಿಗಳಿಗೆ ತಿಳಿ ಹೇಳಲಿಕ್ಕೆ ಕಾರಾಗೃಹದಂತಹ ಒಳ್ಳೆ ಸ್ಥಳ ಇನ್ಯಾವುದೂ ಇರ್ತಿರ್ಲಿಲ್ಲ. ಕಾರಾಗೃಹದಲ್ಲೇ ಆ ವಿಚಾರ ವಿನಿಮಯ ಆಗ್ತಾ ಇತ್ತು. ಆಗ ಬಿಂದು ಮಾಧವರಾವ್ ಅಂತೇಳಿ ಒಬ್ಬ ತರುಣ ಅವರಲ್ಲಿ ಇದ್ರು. ಅವರು ಈ ಮಹಾವೀರ್ ಸಿಂಗ್ ಮತ್ತೆ ಇವರ ಭಗತ್ ಸಿಂಗ್ರ ಒಂದು ಅನ್ಯಾಯದಿಂದ ಎಷ್ಟು ಆಳವಾಗಿ ಸ್ಫೂರ್ತಿಯನ್ನ ಪಡಿತಾರೆ ಅಂತಂದ್ರೆ, ಆ ಜೈಲಿಂದ ಹೊರಗೆ ಬಂದ ಮೇಲೆ ಅವರ ಒಂದು ಮಾರ್ಗದರ್ಶನದಂತೆ ಒಂದು ವ್ಯಾಯಾಮ ಶಾಲೆಯನ್ನ ಕಟ್ತಾರೆ. ಅವ್ರು ಹೇಳ್ತಾರೆ, ನಿಮಗೊಂದು ಕೇಂದ್ರ ಬೇಕು ಹೋರಾಟಕ್ಕೆ. ಬಿಡಿಬಿಡಿಯಾಗಿ ನೀವು ಹೋರಾಟ ಮಾಡ್ತಿರ್ತೇವೆ, ವ್ಯಕ್ತಿ ಕೇಂದ್ರಿತವಾಗಿ ಹೋರಾಟ ಮಾಡ್ತೀವಿ ಅಂದ್ರೆ ಆಗೋದಿಲ್ಲ. ನಿಮಗೊಂದು ಕೇಂದ್ರ ಮಾಡ್ಕೊಡ್ರಿ. ಯಾವ್ದು ಬೇಕು ಕೇಂದ್ರ? ತರುಣವನ್ನು ಸೇರಿಸಬೇಕು. ತರುಣರನ್ನ ಎಲ್ಲಿ ಸೇರಿಸಬೇಕು? ಯುವಕರನ್ನ ಹೇಗೆ ಸೇರಿಸೋದು? ಬಹಳ ಒಳ್ಳೆಯ ಸ್ಥಳ ಅಂತಂದ್ರೆ ವ್ಯಾಯಾಮ ಶಾಲೆ. ವ್ಯಾಯಾಮ ಶಾಲೆಗೆ ಎಲ್ಲರೂ ಬರ್ತಾರೆ. ಹಾಗೆ ಒಂದು ವ್ಯಾಯಾಮ ಶಾಲೆ ಶುರು ಮಾಡಿದೆ ಅಂತ ಹೇಳಿ ಅದಕ್ಕೆ ಮಲ್ಲ ಸಜ್ಜನ ವ್ಯಾಯಾಮ ಶಾಲೆ ಅಂತ ಹೇಳಿ ಶುರು ಮಾಡಿಕೊಂಡು 1933 ಸೆಪ್ಟೆಂಬರ್ 16 ಅವತ್ತು ಅದು ಕೂಡ ವಿಶೇಷ ದಿನ. ಯಾಕೆ ಅಂತಂದ್ರೆ ಅದು ಸರ್ದಾರ್ ಮಹಾವೀರ್ ಸಿಂಗ್ ಅವರ ಜನ್ಮದಿನ. ಅವತ್ತು ಅವರ ಪ್ರೇರಣೆಯಿಂದ ಆದದ್ದು. ಅವರ ಜನ್ಮದಿನದ ದಿವಸನೇ ಅದನ್ನ ಪ್ರಾರಂಭ ಮಾಡ್ತಾರೆ. ಅದನ್ನು ಪ್ರಾರಂಭ ಮಾಡಿಬಿಟ್ಟು ಅದು ಇಡೀ ಬಳ್ಳಾರಿಯಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕೆ ಮಲ್ಲಸಜ್ಜನ ವ್ಯಾಯಾಮ ಶಾಲಾ ಕೇಂದ್ರವಾಗ್ತದೆ. ಸ್ವಾತಂತ್ರ್ಯ ಪ್ರಾಪ್ತಿಯ ನಂತರದಲ್ಲಿ ಏಕೀಕರಣಕ್ಕೆ ಅದು ಕೇಂದ್ರಿತವಾಗ್ತದೆ. ಆ ನಂತರದಲ್ಲಿ ನಾಡಿನ ಮರು ನಿರ್ಮಾಣಕ್ಕೂ ಅದು ಕೇಂದ್ರ ಪ್ರದೇಶವಾಗ್ತದೆ. ಅಷ್ಟು ಮಹತ್ವದ ಇತಿಹಾಸವನ್ನು ನಮ್ಮ ಬಳ್ಳಾರಿ. ಆ ಒಂದು ಮಹಾವೀರ್ ಸಿಂಗ್ನ ಕಥೆ ಇಲ್ಲಿಗೆ ಮುಗಿಯೋದಿಲ್ಲ. ಇಲ್ಲಿಂದ ಮದ್ರಾಸಿಗೆ ಕರ್ಕೊಂಡು ಹೋಗ್ಬೇಕು. ಮದ್ರಾಸಿಗೆ ಕರ್ಕೊಂಡು ಹೋಗೋಕ್ಕಿಂತ ಮುಂಚೆ ಟ್ರೈನ್ ಅಲ್ಲಿ ಅವ್ರು ಹೊರಡ್ತಿರುವಾಗ ಅವರನ್ನು ಹೇಗಾದ್ರೂ ಮಾಡಿ ಕಾಪಾಡಿಕೊಳ್ಬೇಕು ಅಂತ ಕ್ರಾಂತಿಕಾರಿಗಳಿಗೆ, ದೇಶದ ಆಸ್ತಿಯವರು ಅವ್ರನ್ನ ಹೇಗಾದ್ರೂ ಕಾಪಾಡಬೇಕು ಅಂತ ಹೇಳಿ ಒಂದು ಯುವಕರ ತಂಡ ತಯಾರಾಗ್ತದೆ. ಅವ್ರೇನ್ ಮಾಡ್ತಾರೆ, ಇಲ್ಲಿಂದ ಮದ್ರಾಸ್ಗೆ ಹೋಗ್ತಿರೋ ನಡುವೆ ಆ ಟ್ರೈನ್ ಅನ್ನ ನಿಂದಿರಿಸ್ಬಿಡ್ಬೇಕೆಲ್ಲೋ. ಈ ಚೈನ್ ನೀವು ಹೇಳ್ತಿರಲ್ಲ, ಟ್ರೈನ್ ಹಾಗೆ ನಿಂದಿರಿಸ್ಬೇಕು. ಬಂದೂಕುಗಳಿಂದ ಅಲ್ಲಿ ಆಕ್ರಮಣ ಮಾಡಬೇಕು ಸೈನಿಕರ ಮೇಲೆ, ಬ್ರಿಟಿಷ್ ಪೊಲೀಸರ ಮೇಲೆ.
ಆಕ್ರಮಣ ಮಾಡಿಬಿಟ್ಟು ಅವನ್ನ ಟ್ರೈನ್ ನಲ್ಲೇ ಅವ್ನು ತಪ್ಪಿಸ್ಬೇಕು, ತಪ್ಪಿಸಿ ಅವ್ರನ್ನ ಕರ್ಕೊಂಡು ಹೋಗಬೇಕಂತ ಒಂದು ಪ್ರಯತ್ನ ನಡೀತದೆ. ದುರ್ಭಾಗ್ಯವಶಾತ್ ಅದು ಯಶಸ್ವಿ ಆಗೋದಿಲ್ಲ. ಅದರ ನೇತೃತ್ವವನ್ನು ವಹಿಸಿದಂಥವರು ತಿರುಮಲ ರಾಮಚಂದ್ರಾಚಾರ್ಯ ಅಂತ ಹೇಳಿ. ಅವರು ಬೇರೆ ಯಾರು ಅಲ್ಲ, ನಮ್ಮ ಹಂಪಿಯ ಪಕ್ಕದಲ್ಲಿ ಕಮಲಾಪುರ, ನೀವೆಲ್ಲ ನೋಡೇ ಇರ್ತೀರಿ. ಹಂಪಿ ಹೋದಾಗ ಪಕ್ಕದಲ್ಲಿ ಕಮಲಾಪುರ ಇರ್ಬೋದು, ಕಮಲಾಪುರದಲ್ಲಿ ಇದ್ದಂಥವ್ರು ನಾವು ಬಳ್ಳಾರಿ. ಅವರು ಆ ಪ್ರಯತ್ನದಲ್ಲಿ ಮಾಡಿ ಅದಕ್ಕೆ ಸಿಗಾಕೊಂಡು ಜೈಲು ಶಿಕ್ಷೆ ಅನುಭವಿಸ್ತಾರೆ. ಮದ್ರಾಸ್ ಕಾನ್ಸ್ಪಿರಸಿ ಕೇಸ್ ಅಂತ ಹೇಳಿ ಅದರ ಒಂದು ದೊಡ್ಡ ಘಟನೆ ನಡೀತದೆ. ಅವರ ಇತಿಹಾಸವೇ ಬಹಳ ದೊಡ್ಡದಿದೆ, ನಂತರದಲ್ಲಿ ಒಂದು ಕೇಳಬಹುದು. ಈ ರೀತಿ ಅಂಡಮಾನ್ ನಿಕೋಬಾರ್ ಜೈಲಿಗೆ ಹೋದಾಗ ಮಹಾವೀರ್ ಸಿಂಗ್ ಅವರು ನರಕ ಯಾತನೆಯನ್ನ ಅನುಭವಿಸ್ತಾರೆ. ಅಲ್ಲಿಯ ಜೈಲು ಒಂದು ಏನಕ್ಕೆ ಶಿಕ್ಷೆ ಆಗಿರ್ತದೆ, ಅವರನ್ನ ಸರಿಯಾದ ದೃಷ್ಟಿಯಲ್ಲಿ ನೋಡ್ಕೊಳ್ಬೇಕು, ಅವರಿಗೆ ಸರಿಯಾದ ವ್ಯವಸ್ಥೆಯನ್ನು ಕಲ್ಪಿಸಬೇಕು ಅಂತ ಹೇಳಿಬಿಟ್ಟು ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಆಮರಣ ಅಂತ ಉಪವಾಸ ಸತ್ಯಾಗ್ರಹ ಮಾಡ್ತಾರೆ. ಹಾಗೆ ಉಪವಾಸ ಸತ್ಯಾಗ್ರಹ ಮಾಡಿದಾಗ ಅವರು ಉಪವಾಸ ಮಾಡಬಾರ್ದು ಅಂತ, ಯಾಕಂದ್ರೆ ಇಡೀ ದೇಶದಲ್ಲಿ ಅದು ಅಲ್ಲೋಲ ಸೃಷ್ಟಿಸಿರ್ತದೆ. ಹಾಗೆ ಮಾಡಬಾರ್ದು ಅಂತ ಹೇಳಿಬಿಟ್ಟು ಬಲವಂತವಾಗಿ ಅವರಿಗೆ ಹಾಲನ್ನ ಕುಡಿಸ್ಲಿಕ್ಕೆ, ಆಹಾರವನ್ನು ಕುಡಿಸ್ಲಿಕ್ಕೆ ಪ್ರಯತ್ನ ನಡೀತದೆ. ಹಾಗೆ ನಡೆದಾಗ ಆ ಮಹಾವೀರ್ ಸಿಂಗ್ ಪ್ರಾಣ ಬಿಡ್ತಾರೆ. ಅವರ ಶ್ವಾಸ ಕೋಶದಲ್ಲಿ ಅದು ಆಹಾರ ಸೇರ್ಕೊಂಡು ಹಾಲು ಸೇರ್ಕೊಂಡು ನರಳಿ ಅವರು ಸಾಯಬೇಕಾಗ್ತದೆ. ಹಾಗಾಗಿ 2008ರಲ್ಲಿ ಮಲ್ಲಸಂದ್ರ ವ್ಯಾಯಾಮಶಾಲಕ್ಕೆ 75 ವರ್ಷಗಳು ಸಂದಿದ್ದು. ಆ ಅಮೃತ ಮಹೋತ್ಸವದಲ್ಲಿ ಅಲ್ಲಿಂದ ಜ್ಯೋತಿಯನ್ನು ತರಬೇಕು, ಅಮರ ಜ್ಯೋತಿಯನ್ನು ತರಬೇಕು ಅಂತ ಹೇಳಿ ಇಲ್ಲಿನ ಮಲ್ಲಸಂಜರಿ ವ್ಯಾಯಾಮಶಾಲೆಯಿಂದ ಸ್ವಾತಂತ್ರ್ಯ ಹೋರಾಟಗಾರರು ಏನ್ ಮಾಡಿದ್ರು, ಅಂಡಮಾನ್ ನಿಕೋಬಾರ್ಗೆ ಹೋಗಿ ಅಲ್ಲಿ ಆ ಕ್ರಾಂತಿ ಜ್ವಾಲೆಯನ್ನು ತಗೊಂಡು ಪಂಜು, ಸ್ವಾತಂತ್ರ್ಯ ಬ್ರಿಟಿಷರ ಹೋರಾಟದ ಕಿಚ್ಚು, ಆ ಪಂಜು ಅದನ್ನು ಅಮರ ಜ್ಯೋತಿಯನ್ನು ತಗೊಂಡು ಮದ್ರಾಸ್ ಹಡಗಿನ ಮುಖಾಂತರ ಬಂದು ಚೆನ್ನೈನಿಂದ ಬಳ್ಳಾರಿಯವರೆಗೂ ಬೇರೆ ಬೇರೆ ಪ್ರದೇಶಗಳು, ದಕ್ಷಿಣ ಭಾರತದ ಬೇರೆ ಬೇರೆ ಪ್ರದೇಶಗಳ ಮೂಲಕ ಒಂದು ಕಾಲ್ನಡಿಗೆಯಲ್ಲಿ ಓಟದಲ್ಲಿ ಅವರು ಇಲ್ಲಿ ಬಂದು ಸೇರ್ತಾರೆ. ಆ ಘಟನೆ 2008ರಲ್ಲಿ ಆಗಿತ್ತು. ಇನ್ನೊಂದು 8 ವರ್ಷಗಳ ನಂತರದಲ್ಲಿ 2033 ಸೆಪ್ಟೆಂಬರ್ 16ಕ್ಕೆ 100 ವರ್ಷ ಆಗ್ತದೆ. ನೀವೆಲ್ಲ ಆಚರಿಸ್ತಿರಲ್ಲ, ಅವಾಗ ಆಚರಿಸ್ತೀರಾ? ನಿಮ್ಮ ಕರ್ತವ್ಯ ಅದು. ಇವತ್ತು ನೀವು ಇಷ್ಟು ಸ್ವಚ್ಛಂದವಾಗಿ ಆಗಿರುವಂಥದ್ದು ಅವರನ್ನು ಮರಿಬಾರದಲ್ಲ. ಇವತ್ತಿನ ಇತಿಹಾಸ ಕೂಟದ ಒಂದು ಪರಂಪರೆ ಕೂಟದ ಒಂದು ಸಾರ್ಥಕತೆ ಅದೇ. ನಾವು ಅವ್ರನ್ನ ಮರೆಯದಿರೋಣ. 2033 ಸೆಪ್ಟೆಂಬರ್ 16 ನೀವೆಲ್ಲರೂ ಮಲ್ಲಸಜ್ಜನ ವ್ಯಾಯಾಮಶಾಲೆಗೆ ಬರಬೇಕು. ಅವತ್ತು ಅಲ್ಲಿ ಶತಮಾನೋತ್ಸವವನ್ನ ಆಚರಿಸಬೇಕು. ಅವತ್ತು ತ್ಯಾಗ ಮಾಡಿರುವಂತಹ ಬಲಿದಾನಿಗಳು, ಅಸಂಖ್ಯ ಬಲಿದಾನಿಗಳು. ಕೆಲವರ ಹೆಸರು ಮಾತ್ರ ಹೇಳಿರುವುದಿಲ್ಲ. ಬಿಂದು ಮಾಧವ್ ಅವರು ಮತ್ತೆ ಮಹಾವೀರ್ ಸಿಂಗ್ ಅವರು, ಈ ಒಂದು ಕೆಲವು ಹೆಸರುಗಳು ಅಷ್ಟೇ, ಬಹಳಷ್ಟು ಹೆಸರುಗಳು ಗೊತ್ತೇ ಇಲ್ಲ. ಇನ್ನೊಂದು ವಿಚಾರ, ಮುಂದೆ ಗಾಂಧೀಜಿಯವರ ಮರಣಾನಂತರ ಅವರು ಚಿತಾಭಸ್ಮ ಪ್ರೇರಣೆ ಇರಲಿ ಅಂತ ಹೇಳ್ಬಿಟ್ಟು ಇದೇ ಬಿಂದು ಮಾಧವ್ ರಾವ್ ಅವರು, ಜಿ ಕೆ ವೆಂಕೋಬ್ರಾವ್ ಅವರು, ಮೈಲಾರ ಮಹಾದೇವ್ ಅವರು ಮತ್ತೆ ಅವರ ಸಂಗಡಿಗರೆಲ್ಲ ಸೇರಿಕೊಂಡು ದೆಹಲಿಗೆ ಹೋಗಿ ಅಲ್ಲಿಂದ ಅವರ ಚಿತಾಭಸ್ಮವನ್ನು ತೆಗೆದುಕೊಂಡು ಬಳ್ಳಾರಿಗೆ ಬರ್ತಾರೆ. ಬಳ್ಳಾರಿಗೆ ಬಂದು ಇದೇ ಗಾಂಧಿ ಭವನ ಅಥವಾ ಏನು ಮಲ್ಲಸಜ್ಜನ ವ್ಯಾಯಾಮಶಾಲ ಅಲ್ಲಿ ಮಲ್ಲಸಜ್ಜನ ವ್ಯಾಯಾಮಶಾಲ ಅಂದ್ಕೊಂಡಿದ್ದು. ಆನಂತರದಲ್ಲಿ ಗಾಂಧಿ ಚಿತಾಭಸ್ಮ ಬಂದ್ಬಿಟ್ಟ ಮೇಲೆ ಗಾಂಧಿ ಭವನವಾಗಿ ಅದು ರೂಪಾಂತರಗೊಂಡು ಅಲ್ಲಿ ಕೆಲವು ಕಾಲ ಚಿತಾಭಸ್ಮವನ್ನು ಇಟ್ಟಂತಹ ಒಂದು ಪಾವನ ಕ್ಷೇತ್ರ ಅಲ್ಲಿ ಇಟ್ಟು. ಆನಂತರದಲ್ಲಿ ಬಿಂದು ಮಾಧವ್ ಅವರು ಕೂಡ್ಲಿಗಿಯಲ್ಲಿ ಮತ್ತು ಕೊಟ್ಟೂರಿಲ್ಲೆಲ್ಲ ಶಿಕ್ಷಕರಾಗಿ ಕೆಲಸ ಮಾಡಿದಂಥವ್ರು. ಹಾಗಾಗಿ ಅಲ್ಲಿ ತಗೊಂಡು ಹೋಗ್ತಾರೆ. ಕೂಡ್ಲಿಗಿಯಲ್ಲಿ ತಗೊಂಡು ಹೋಗಿ ಅಲ್ಲಿ ಜಿ ಕೆ ವೆಂಕೋಬ್ರಾವ್ ಅವರ ಮನೆಯಲ್ಲೇ ಬಹಳಷ್ಟು ಕಾಲ ಇರುತ್ತದೆ. ಆನಂತರದಲ್ಲಿ ಮೈಲಾರ ಮಹಾದೇವ್ ಅವರ ಒಂದು ಒಂದು ಹೆಸರಿನಲ್ಲಿ ಆದಂತಹ ಒಂದು ಕ್ರೀಡಾಂಗಣ ಇದೆ. ಆ ಕ್ರೀಡಾಂಗಣದಲ್ಲಿ ಒಂದು ಗಾಂಧೀಜಿ ಭಸ್ಮ ಸ್ಮಾರಕ ಅಂತ ಹೇಳಿ ಮಾಡಿಕೊಂಡು ಇಲ್ಲಿ ಅದನ್ನ ಸ್ಥಾಪನೆ ಮಾಡ್ತಾರೆ. ಇವತ್ತಿನವರೆಗೂ ಅಲ್ಲಿದೆ. ಇಡೀ ದಕ್ಷಿಣ ಭಾರತದಲ್ಲಿ ಒಂದೇ ಕಡೆಗೆ ಇರುವಂತದ್ದು ಗಾಂಧೀಜಿಯವರ ಚಿತಾಭಸ್ಮದ ಒಂದು ಸ್ಥಳ. ಈ ಇತಿಹಾಸವನ್ನ ನಾವು ಬಳ್ಳಾರಿಗರಾದಂತ ನಮಗೆ ಬಹಳ ಹೆಮ್ಮೆಯ ವಿಷಯ ಇದು, ಹೌದಾ? ನಮ್ಮ ಪರಂಪರೆಯ, ನಮ್ಮ ಸಂಸ್ಕೃತಿಯ ಒಂದು
ಮಹಾಶರಣ ದಾಸೋಹಿ ಸಕ್ಕರೆ ಕರಡಪ್ಪನವರು ಅವರ ಒಂದು ಗುತ್ತಿಗೆದಾರರ ಕೆಲಸ ನಿರ್ವಹಿಸಿ ಕಟ್ಟಿದಂತಹ ಸ್ಥಳ ಆದಂಥದ್ದು. ಅಭಿನವ ಕಲ್ಯಾಣ ಕೇಂದ್ರ ಅನ್ನೋ ರೀತಿ ಮಾಡಿದ್ರು ಬಳ್ಳಾರಿಯನ್ನು ಅವರು. ಅಂತಹ ಮಹಾನ್ ನೀವು ಇದರಲ್ಲಿ ಹೋದ್ರೆ ಎಸಿಯಲ್ಲಿ ಕೂತಾಗಿರ್ತದೆ. ಅಷ್ಟು ಅದ್ಭುತವಾದ ನಿರ್ಮಾಣವಾದಂತಹ ಒಂದು ಜಿಲ್ಲಾಡಳಿತ ಕಚೇರಿ ಬಹುಶಃ ಎಲ್ಲೂ ಇರ್ಲಿಕ್ಕಿಲ್ಲ ಅಂತ. ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದಂತಹ ಕರ್ತವ್ಯ ನಮ್ಮ ಮೇಲಿದೆ. ಬಿಂದು ಮಾಧವ್ ಅವರ ಬಗ್ಗೆ ಹೇಳ್ತಾ ಇನ್ನೊಂದೆರಡು ಮಾತು ಹೇಳಬೇಕು. ಬಡತನ, ಕಾಡುವಂತಹ ಬಡತನ. ಶಿಕ್ಷಕರಾಗಿದ್ದರು, ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ಬಿಟ್ರು, ಏನೂ ಆದಾಯ ಇಲ್ಲ. ಅವರ ಪತ್ನಿ ಸಾಧ್ವಿ ಹೋಗ್ಲಿಕ್ಕೆಲ್ಲಿದ್ದಾಗ ಗಂಡ ಎಲ್ಲೋ ಹೋರಾಟಕ್ಕೆ ಹೋಗ್ತಿದ್ದ, ಆತಷ್ಟೇ ಪಾಡಿ ಜೈಲಿಗೆ ಸೇರ್ಕೊಳ್ತಿದ್ದ. ಆನಂತರ ಬಂದ್ಮೇಲೆ ಮತ್ತಿನ್ನೊಂದು ಆಂದೋಲನ. ಮನೆ ಹೇಗೆ ನಿರ್ವಹಣೆ ಆಗ್ಬೇಕು? ಯಾರೋ ಕಾಯಿಪಲ್ಯದ ಅಜ್ಜಿ ಬಂದು, ಮಗ ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ ದುಡಿತಾ ಇದ್ದಾನೆ, ನಾನೊಂದು ರಾಜೀರ್ ಪಲ್ಯನೋ ಮೆಂತ್ಯ ಸೊಪ್ಪು ಹೋದ್ರೆ ನನಗೆ ಇಲ್ಲ ಅಂತೇಳಿ ತರಕಾರಿ ಕಿರಾಣಿ ಅಂಗಡಿಯವರು ಎಂದು ಮಾಡೋದಿಲ್ಲ, ಇನ್ಫ್ಲುಯೆನ್ಸ್ ಬಳಸುವುದಿಲ್ಲ, ರಾಜಕೀಯದಲ್ಲಿ ಬರುವುದಿಲ್ಲ. ಒಂದು ಸೌಭಾಗ್ಯ ಅಂತಂದ್ರೆ ಆ ಮಹನೀಯರ ಒಂದು ಒಡನಾಟ ನನಗೆ ಸಿಕ್ಕಿತ್ತು. ನಮ್ಮ ಮುತ್ತಜ್ಜಿ ಅವರನ್ನ ಕೈತುತ್ತು ಹಾಕಿ ಬಿಂದು ಮಾಧವ್ ಅವ್ರನ್ನ ಬೆಳೆಸಿದ್ರು. ನಮ್ಮ ಮನೆಯಲ್ಲಿ ಅವ್ರು ಬೆಳೆದಂಥವ್ರು. ಅವ್ರ ಮನೆಗೆ ಯಾವಾಗಲೂ ಹೋಗ್ತಾ ಇದ್ದೆ ನಾನು. ನಮ್ಮ ಮನೆ ಹಿಂಭಾಗದಲ್ಲೇ ಅವ್ರ ಮನೆಗೆ ಹೋಗಿ ಕುತ್ಕೊಂಡು ಕೇಳ್ತಾ ಇದ್ದೆ, ಅವ್ರ ಕಥೆಗಳನ್ನೆಲ್ಲ ಕೇಳ್ತಾ ಇದ್ದೆ. ಅದರ ಒಂದು ದೃಷ್ಟ ಅಂತಂದ್ರೆ ದಾಖಲಿಸಬೇಕು, ಅದನ್ನ ಇದನ್ನ ಮಾಡ್ಬೇಕು ಅನ್ನೋ ಪರಿಜ್ಞಾನ ಅವಾಗಿಲ್ಲ. ಏನೋ ಒಂದು ಭಾವನಾತ್ಮಕವಾಗಿ ಸೆಳೆತಂದು ಹೋಗಿ ಇದನ್ನ ಮಾಡ್ತಾ ಇದ್ದೆ. ನಮ್ಮ ಮನೆಗೆ ಯಾವಾಗಲೂ ಬರೋರು ಬಹಳ ಆದರ್ಶ ವ್ಯಕ್ತಿ, ಸರಳ ವ್ಯಕ್ತಿ. ಇಂಥವರು ಅಸಂಖ್ಯಾತವಾಗಿದ್ದಾರೆ. ಅವ್ರ ಜೊತೆಗೆ ನಂತರ ಬಹುದೂರ್ ಶೇಷಗಿರಿರಾವ್ ಆದರ್ಶ ಶಿಕ್ಷಕರ ಹೆಸರು ಕೇಳಿ ಇರ್ತೀರಿ. ಬಳ್ಳಾರಿ ಮುನ್ಸಿಪಲ್ ಕಾಲೇಜಿನ ಪ್ರಾಂಶುಪಾಲರಾಗಿದ್ದಂಥವ್ರು, ಹೈಸ್ಕೂಲ್ ಪ್ರಾಂಶುಪಾಲ. ಅವರು ಜೊತೆ ಸೇರಿಕೊಂಡು ಒಂದು ಶಿಸ್ತುಬದ್ಧವಾದಂತಹ ಗಾಂಧಿ ಭವನದ ಮಲ್ಲ ಸಜ್ಜನ ವ್ಯಾಯಾಮ ಶಾಲೆಯನ್ನು ನಿರ್ಮಿಸಿದರು. ಇವತ್ತಿಗೂ ನೀವು ರಾಯಸಭೆಯಲ್ಲಿ ತಿರುಗಿ ನೋಡಿ, ಗಾಂಧಿ ಭವನ ತಿರುಗಿ ನೋಡಿ, ಮನಸಾರೆ ಒಂದು ನಮಸ್ಕಾರ ಮಾಡಬೇಡಿ. ಆ ಎಲ್ಲ ಕ್ರಾಂತಿಕಾರಿಗಳಿಗೆ, ಜ್ಞಾತ ಬಲಿದಾನಿಗಳಿಗೆ ಇದು ಒಂದು ಅಂಶ. ಇನ್ನೊಂದು ಸಮಯದಲ್ಲಿ ಇನ್ನೊಂದು ಬಳ್ಳಾರಿ ಬಗ್ಗೆ ಹೇಳ್ತಾ ಹೋದ್ರೆ ಅದೊಂದು ಬಳ್ಳಾರಿ ಅಗದಷ್ಟು ಬಳ್ಳಾರಿ ಅಂತೆ. ಅಗದಷ್ಟು ಬಳ್ಳದಲ್ಲಿ ಅಗದೇ ಇದ್ದಾಗ ಮತ್ತೆ ಸಿಗ್ತಾ ಇರ್ತದಂತೆ. ಹಾಗೆ ಬಳ್ಳಾರಿ ಇತಿಹಾಸ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಕೊನೆಯೇ ಇಲ್ಲ. ಟೇಲ್ ಆಫ್ ಟೂ ಜೈಲ್ಸ್, ಎರಡು ಕಾರಾಗೃಹಗಳ ಕತೆ. ಕಾರಾಗೃಹಗಳಲ್ಲ ಅವು, ತೀರ್ಥಕ್ಷೇತ್ರಗಳು. 1884ರಲ್ಲಿ ಇಲ್ಲಿ ಬ್ರಿಟಿಷರು 1800 ಬಂದಾಗ ಅವರಿಗೆ ಮೊಟ್ಟ ಮೊದಲನಾಗಿ ಅನಿವಾರ್ಯತೆ ಬಿದ್ದಂಥದ್ದು ಏನಂತಂದ್ರೆ ಒಂದು ದಂಡು ಪ್ರದೇಶ, ಕಂಟೋನ್ಮೆಂಟ್ ಅನ್ನು ಮಾಡಿದ್ರು. ಯಾಕೆಂದ್ರೆ ಬಹಳ ಆಯಕಟ್ಟಿನ ಸ್ಥಳ. ಈ ಕಡೆ ಮರಾಠರು ಅಥವಾ ಮುಂಬೈ ಪ್ರೆಸಿಡೆನ್ಸಿಯಿಂದ ಹತ್ರ ಆಗ್ತದೆ, ಈ ಕಡೆ ನಿಜಾಮನ ಆಡಳಿತಕ್ಕೂ ಪ್ರಾಂತ್ಯಗಳು ಹತ್ರ ಆಗ್ತದೆ, ಈ ಕಡೆ ಮದ್ರಾಸಿನ ದಕ್ಷಿಣ ಭಾರತದ ತಿರುಗು ಹತ್ರ ಆಗ್ತದೆ. ಮೂರು ತಲುಪುವಂತ ಒಂದು ತ್ರಿವೇಣಿ ಸಂಗಮವಾದಂತಹ ಒಂದು ಸ್ಥಳ. ಹಾಗಾಗಿ ಈ ಆಯಕಟ್ಟಿನ ಸ್ಥಳದಲ್ಲಿ ಸೈನ್ಯ ಇರಬೇಕು ಅಂತ ಹೇಳಿಬಿಟ್ಟು ದಂಡು ಪ್ರದೇಶ ಮಾಡಿದ್ರು. ಅದ ನಂತರ ಎಲ್ಲ ಒಂದು ವಿಕಸನ ಆಗ್ತಾ ಬಂತು. ಅದಕ್ಕೋಸ್ಕರವಾಗಿ ಇಲ್ಲೊಂದು ನಮ್ಮ ನಮ್ಮ ನ್ಯಾಯಾಲಯ ಕಟ್ಟಡ ನೀವು ನೋಡಿರ್ತೀರಿ, ನಮ್ಮ ಅಂಡರ್ ಬ್ರಿಡ್ಜ್ ನ ಪಕ್ಕದಲ್ಲಿದೆ. ಅದು ಅದಕ್ಕೂ ಬಹಳ ದೊಡ್ಡ ಇತಿಹಾಸ. ಎಷ್ಟು ಮಹಾನ್ ಭಾವನಾದಂತಹ ಒಂದು ವಕೀಲರನ್ನ, ನ್ಯಾಯವಾದಿಗಳನ್ನ ಕೊಟ್ಟಿದೆ. ಆ ಒಂದು ಬಂತು. ಆನಂತರದಲ್ಲಿ 1857 ಪ್ರಥಮ ಭಾರತೀಯ ಸ್ವಾತಂತ್ರ್ಯ ಸಮರಕ್ಕಿಂತ ಮುಂಚಿತವಾಗಿ ಇಲ್ಲಿ ಅಂಚೆ ಕಚೇರಿ ಮತ್ತು ಟೆಲಿಗ್ರಾಫ್ ಆಫೀಸ್ ಇತ್ತು. ಆನಂತರದಲ್ಲಿ ರೈಲ್ವೆ ಸ್ಟೇಷನ್ ಬಂತು. ಇದೆಲ್ಲದರ ಒಂದು ಇದರಲ್ಲಿ 1884 ಒಂದು ಆಸುಪಾಸಿನಲ್ಲಿ ಇನ್ನೊಂದು ಜೈಲನ್ನು ಅವರು ಮಾಡಿದ್ರು. ನಮ್ಮ ದುರ್ಗಮ್ಮ ಗುಡಿ ಬಳಿಯಲ್ಲಿರುವಂತಹ ಜೈಲನ್ನು ಮಾಡಿದ್ರು. 1905ರಲ್ಲಿ ಕೇಂದ್ರೀಯ ಕಾರಾಗೃಹದಲ್ಲಿ ಬಂತು.
ಅದಕ್ಕೆ ಅಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರನ್ನ ಶುರು ಮಾಡಿದರು. ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ಅಲ್ಲಿ ಇದ್ದು ಹೋಗಿದ್ದಾರೆ. ನಮ್ಮ ಭಾರತದ ಗವರ್ನರ್ ಜನರಲ್ ಮೌಂಟ್ ಬ್ಯಾಟನ್ ಅಂತ ಏನು ಹೇಳ್ತೀವಲ್ಲ, ಅದು ಕೊನೆಯ ಆಂಗ್ಲ ಗವರ್ನರ್ ಜನರಲ್. ಭಾರತದ ಗವರ್ನರ್ ಜನರಲ್ ಒಂದು ನಮ್ಮ ರಾಷ್ಟ್ರಪತಿಗಳಿಗಿಂತ ಮುಂಚೆ ಅದಕ್ಕಿಂತ ಮುಂಚೆ ಚಕ್ರವರ್ತಿ ರಾಘಗೋಪಾಲ್ ಆಚಾರ್ಯ ಅವರು ರಾಘಗೋಪಾಲ್ ಆಚಾರ್ಯ ಅವರು ಅವರಲ್ಲಿದ್ದರು. ಅದರಲ್ಲಿದ್ದರು ಕಾಮರಾಜ್ ನಡರ್ ಅಂತ ಹೇಳಿ ಕಾಂಗ್ರೆಸ್ಸಿನ ಬಹಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು, ಅವರು ಅಲ್ಲಿದ್ದರು. ಘಂಟಸಾಲ, ನೀವು ತೆಲುಗು ಗೀತೆಗಳನ್ನ ಆಲಿಸಿದಾಗ ಘಂಟಸಾಲ ಬಗ್ಗೆ ಗೊತ್ತಿರ್ತದೆ. ಅಥವಾ ಯಾಕೆ ಇಲ್ಲಿ ಯಾರೋ ನೀರು ಹೋದ್ರೆ ಇದನ್ನು ಹೋಗ್ತಾ ಇರ್ತದೆ ಗಾಡಿ, ಶವ ವಾಹನ, ಅಂತಿಮ ವಾಹನ. ಅದು ಹೋದಾಗ ಒಂದು ಭಗವದ್ಗೀತೆ ಹೇಳ್ತಿರ್ತ ಕೇಳಿದಿರಾ? ಅದು ಬಹುಶಃ ಅದಕ್ಕೋಸ್ಕರವಾಗಿ ಹೇಳಿದ್ರೆ ಘಂಟಸಾಲ ಅವರು ಅದು ಕೇಳ್ತಾ ಇದ್ರೆ ಅಷ್ಟು ವಿರಕ್ತಿ ಬಂದ್ಬಿಡ್ತದೆ. ಆ ಸಂದರ್ಭಕ್ಕೆ ಬಹಳ ಸೂಕ್ತವಾಗಿ ಅದಾಗಿದೆ. ಆ ಭಗವದ್ಗೀತೆ ತೆಲುಗಲ್ಲಿ ಹೇಳ್ತಾ ಇರ್ತಾರೆ. ಆ ಘಂಟಸಾಲ ಅವರು ಸ್ವಾತಂತ್ರ್ಯ ಹೋರಾಟ ಅವರಲ್ಲಿದ್ದರು. ಈ ರೀತಿ ಬಹಳ ಮಹಾನ್ ಭಾವರು ಇಲ್ಲಿ ಸ್ವಾತಂತ್ರ್ಯ ಹೋರಾಟಗಾರರು ಇದ್ದಾರೆ. ಇದೇ ರೀತಿ ಕಂಟೋನ್ಮೆಂಟ್ ನಲ್ಲಿ ಬ್ರಿಟಿಷರ ಒಂದು ಬ್ಯಾರಕ್ಸ್ ಏನಿದೆ, ಅವರ ಸೈನ್ಯ ಕಟ್ಟಡಗಳಿದ್ವು. ಅದರಲ್ಲಿ ಒಂದು ಐತಿಹಾಸಿಕ ಘಟನೆ ನಡೆಯಿತು. ಏನಂತಂದ್ರೆ ವಿಶ್ವಯುದ್ಧ 1914ರಿಂದ 18ರ ಒಂದು ಆ ಅವಧಿಯಲ್ಲಿ ಅವರಿಗೆ ಮಿಲಿಟರಿ ಜೈಲಿನ ಅವಶ್ಯಕತೆ ಬಿತ್ತು. ಯಾರೋ ಕೊಲೆ ಮಾಡಿದ್ರು, ಇನ್ನೊಂದೇನೋ ಮಾಡಿದ್ರು, ಆ ಕಾರಣಕ್ಕಾಗಿ ಅಂತ ಯುದ್ಧ, ಪ್ರಾಪಂಚಿಕ ಯುದ್ಧ, ವಿಶ್ವಯುದ್ಧದ ಸಂದರ್ಭದಲ್ಲಿ ಆ ಯುದ್ಧ ಕೈದಿಗಳೇನಿರ್ತಾರೆ ಅವ್ರನ್ನ ಎಲ್ಲಿಡಬೇಕು? ಆಗ ಬ್ರಿಟಿಷರು, ಫ್ರೆಂಚ್ ಮತ್ತೆ ಪಶ್ಚಿಮ ಯುರೋಪಿನ ಭಾಗಗಳೆಲ್ಲ ಒಂದು ತಂಡ ಅಥವಾ ಒಂದು ಇದು, ಅದಕ್ಕೆ ವಿರುದ್ಧವಾಗಿ ಪ್ರತಿಸ್ಪರ್ಧಿಯಾಗಿ ಜರ್ಮನಿ, ಆಸ್ಟ್ರಿಯಾ, ಇಟಲಿ ಇತ್ಯಾದಿ ಪೂರ್ವ ಯುರೋಪಿನ ದೇಶಗಳು. ಪ್ರಪಂಚದ ಬಗ್ಗೆ, ವಿಶ್ವದ ಬಗ್ಗೆ ನೀವು ಪಠ್ಯಗಳಲ್ಲಿ ಓದೇ ಇರ್ತೇವೆ ನೀವು ವಿದ್ಯಾರ್ಥಿಗಳು. ಆ ಸಂದರ್ಭದಲ್ಲಿ, ವಿಶ್ವಯುದ್ಧದ ಸಂದರ್ಭದಲ್ಲಿ, ಮೊದಲೇ ಇದರಲ್ಲಿ ಯುರೋಪ್ನಲ್ಲಿ ಸೆರೆಸಿಕ್ಕಂತಹ ಯುರೋಪಿನ ಯುದ್ಧ ಕೈದಿಗಳನ್ನ ಎಲ್ಲಿಡಬೇಕು? ಅವ್ರನ್ನ ಬ್ರಿಟಿಷರು ತಮ್ಮ ವಸಾಹತಿಯಲ್ಲಿದ್ದು ಆಫ್ರಿಕಾ, ಭಾರತ ಈ ರೀತಿ ಬೇರೆ ಬೇರೆ ದೇಶಗಳಲ್ಲಿ ಅವ್ರನ್ನ ತಂದು ಬಿಸಾಕ್ತಾ ಇದ್ದಾರೆ. ಅಂತಹ ಒಂದು ಕೇಂದ್ರ ಬಳ್ಳಾರಿ, ಅದು ನಮ್ಮ ಕಂಟೋನ್ಮೆಂಟ್ ಆ ಜಾಗದಲ್ಲಿ ಆ ಜೈಲನ್ನು ಮಾಡ್ಕೊಂಡಿದ್ರು. ಅಲಿಪುರ್ ಜೈಲ್ ಅಂತ ಹೇಳಿದ್ರೆ ಹೆಸರು, ಅಲಿಪುರ್ ಜೈಲ್ ಅಂತ ಹೇಳಿ ಬಹಳ ಖ್ಯಾತಿ ಹೊಂದಿದಂತಹ ಒಂದು ಜೈಲು. ಆ ಜೈಲಿನಲ್ಲಿ ಅವರು ಆ ಕೈದಿಗಳನ್ನ, ಯುದ್ಧ ಕೈದಿಗಳನ್ನ, ಯುರೋಪಿನ ಯುದ್ಧ ಕೈದಿಗಳನ್ನ ಇಟ್ಕೊಂಡ್ರು. ಆ ಯುರೋಪಿನ ಯುದ್ಧ ಕೈದಿಗಳು ಅಲ್ಲಿನ ಯುರೋಪಿನ ವಾತಾವರಣಕ್ಕೂ ಹವಾಮಾನಕ್ಕೂ ಬಳ್ಳಾರಿಯ ಹವಾಮಾನಕ್ಕೂ ಅಜಗಜಾಂತರ ವ್ಯತ್ಯಾಸ. ಅವರಿಗೆ ಏನ್ ಚಿತ್ರಹಿಂಸೆ ಕೊಡದಾಗ ಅವ್ರು ಸತ್ತು ಹೋಗ್ಬಿಟ್ರು ಬಹಳಷ್ಟು ಜನ. ಈ ಬಿಸಿಲು ತಡ್ಕೊಳಿಕ್ಕಾಗದ, ಹೌದಾ? ಅವ್ರಿಗೆ ಯಾವ ಶಿಕ್ಷೆ ಕೊಡ್ಬೇಕಾಗಿತ್ತು? ಅವನೇನು ಕೊಲೆ ಮಾಡೋಕ್ಕಾಗಿರ್ಲಿಲ್ಲ. ಇಲ್ಲಿ ತಂದು ಹಾಕಿದ್ರೆ ಸಾಕಿತ್ತು, ಅವ್ರು ಸತ್ತು ಹೋಗ್ಬಿಟ್ರು ಬಹಳಷ್ಟು ಜನ, ವಾಪಸ್ ಹೋಗಲೇ ಇಲ್ಲ. ಅಂತದ್ರಲ್ಲಿ ಇನ್ನೊಂದು ಘಟನೆ ಆಗ್ತದೆ. ಆ ಟರ್ಕಿಯ ಒಂದು ರಾಜಕುಮಾರ, ಕ್ರೌನ್ ಪ್ರಿನ್ಸ್, ಅವನಿಗೆ ಅಧಿಕೃತವಾಗಿ ರಾಜಕುಮಾರ್ ಇದನ್ನು ಮಾಡಿದಂತಹ ಒಂದು ಇವರು 100 ಜನ 100ಕ್ಕೂ ಮೀಸಲಾಗಿ ರಾಜಕುಮಾರ್ ಯಾವ್ದು ಸರಿ ಗೊತ್ತಿಲ್ಲ, ಅಂದ್ರೆ ಅವ್ರು ತೀರಿ ಹೋಗಿದ್ದಂತೂ ಇಲ್ಲೇ. ಆ 100 ಜನ ಟರ್ಕಿ ಸೈನಿಕರು ಮತ್ತೆ ಆ ಒಂದು ರಾಜಕುಮಾರ ಏನಿದ್ರು, ಅಬುಸಲಾಂ ಪಾಷಾ ಅಂತ ಅವ್ರ ಹೆಸರು, ರಾಜಕುಮಾರ್ ಹೆಸರು. ಅವರ ಒಂದು ಸಮಾಧಿಗಳು ನಮ್ಮ ಈ ಕೊಡಗಲ್ ರೋಡ್ ನಲ್ಲಿ, ಏರ್ಪೋರ್ಟ್ ರೋಡ್ ನಲ್ಲಿ ಏನ್ ಬರ್ತದಲ್ಲ ಅಲ್ಲಿ ಇದ್ದು. ಆ ನಂತರದಲ್ಲಿ ನಾವು ಏನ್ ಮಾಡಿದ್ವಿ ಅಂತಂದ್ರೆ, ಬಹಳ ದೊಡ್ಡ ಕೆಲಸ. ಭಾರತ ಸರ್ಕಾರ ಮತ್ತೆ ಟರ್ಕಿಯ ಸರ್ಕಾರ ಇವೆರಡು ಜಾಯಿಂಟ್ ಆಗಿ ಸಂಯುಕ್ತವಾಗಿ ಸೇರಿಕೊಂಡು ಅಲ್ಲಿ ಒಂದು ಸಮಾಧಿ, ಇದನ್ನ ಒಂದು ಸ್ಥಳವನ್ನ, ಸ್ಮಾರಕವನ್ನ ಮಾಡಿತು. ಅದು ನಿಮಗೆ ನೆನಪಿರ್ಲಿ, ವಿಶ್ವ ಯುದ್ಧ ಸ್ಮಾರಕ. ಅದು ವಿಶ್ವ ಜಾಗತಿಕ ಯುದ್ಧದ ಕೆಲವೇ ಕಡೆ ಇರುವಂತಹ ಸ್ಮಾರಕಗಳಲ್ಲಿ ಈ ಸ್ಮಾರಕವೂ ಒಂದು. ಬಳ್ಳಾರಿಯ ಇತಿಹಾಸ ಇಷ್ಟು ಮಹತ್ವ. ನೀವು ಯಾವ್ದಾದ್ರು ಆ ಕೊಡಗಲ್ ರೋಡ್ ಅಲ್ಲಿ, ಏರ್ಪೋರ್ಟ್ ರೋಡ್ ಅಲ್ಲಿ ಹೋದಾಗ ನೋಡ್ರಿ ಒಮ್ಮೆ, ನಿಮ್ಮಲ್ಲಿದೆ ಅದು ತಂದೆ ಆದ ಇತಿಹಾಸ ಹೇಳ್ತಾ ಇದೆ. ಈ ಒಂದು ಅಲಿಪುರ್ ಜೈಲಿನಲ್ಲಿ ಕೂಡ ಆ ಪ್ರಥಮ ಯುದ್ಧ ಮುಗಿದೋಯ್ತು. ಆ ನಂತರ ಏನ್ ಮಾಡಬೇಕು? ಬಹಳ ಕ್ರಾಂತಿಕಾರಿಗಳಾಗಿದ್ದಾರೆ, ಉಗ್ರ ಚಟುವಟಿಕೆಗಳನ್ನು ಯಾರು ಮಾಡ್ತಾ ಇದ್ದಾರೆ ಅಂತವ್ರನ್ನಲ್ಲಿ ಸೇರಿಸಬೇಕು. ಯಾಕಂದ್ರೆ ಇಲ್ಲಿ ದುಡ್ಡು ಹೊಡೆತರಿದ್ದಂಥದ್ದು
ಕೇಂದ್ರ ಕಾರಾಗೃಹ ಇದೆ. ಅದಕ್ಕೂ ಹೆಚ್ಚು ಭದ್ರತೆ ಇರುವಂತಹ ಮಿಲಿಟರಿ ಜೈಲಾಗಿರುವಂತದ್ದು ಅಲಿಪುರ್ ಜೈಲು. ಆ ಅಲಿಪುರ್ ಜೈಲಲ್ಲಿ ಅವ್ರನ್ನೆಲ್ಲ ಕ್ರಾಂತಿಕಾರಿಗಳನ್ನ, ಸಶಸ್ತ್ರ ಕ್ರಾಂತಿಕಾರಿ ಹೋರಾಟ ಯಾರು ಮಾಡ್ತಾ ಇದ್ರು ಅಂತವ್ರನ್ನ ಅಲ್ಲಿ ಇಡ್ತಾ ಇದ್ರು, ಚಿತ್ರಹಿಂಸೆ ಕೊಡ್ತಾ ಇದ್ರು. ಅಂಡಮಾನ್ ನಿಕೋಬಾರ್ ಬಗ್ಗೆ ಕೇಳಿದ್ರೆ ಅದೇ ರೀತಿಯ ಅಷ್ಟೇ ಮಹತ್ವದಾದಂತಹ ಜೈಲು ಬಂದ್ಬಿಟ್ಟು ಅಲಿಪುರ ಜೈಲು. ಆ ಜೈಲಲ್ಲಿ ಒಂದು ಸಣ್ಣ ಒಂದು ಪ್ರಸಂಗ ವ್ಯಕ್ತಿಯ ಬಗ್ಗೆ ಹೇಳಲೇಬೇಕಾಗ್ತದೆ. ಕಲ್ಲೈಕಾಲ್ ಕುಮಾರನ್ ಅಂತ ಹೇಳಿ, ನಿಮ್ಮ ಹಾಗೆ ತನ್ನ ಕಾಲೇಜು ವಿದ್ಯಾರ್ಥಿ. 1941ರಲ್ಲಿ ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಅಂತ ಹೇಳಿ ಹೋರಾಟ ಮಾಡ್ತಿರುವಾಗ ಕ್ವಿಟ್ ಇಂಡಿಯಾ ಚಳವಳಿಯಲ್ಲಿ ಅವಾಗ ಅವರು ಬಂಧಿತರಾಗ್ತಾರೆ. ಬಹಳಷ್ಟು ಚಟುವಟಿಕೆಗಳನ್ನ ಮಾಡ್ತಿರೋದ್ರಿಂದ ಅವ್ರ ಬಗ್ಗೆ ಬಹಳಷ್ಟು ಇದಾಗ್ತದೆ. ಅವ್ರನ್ನ ಸರಿಯಾದ ಪಾಠ ಕಲಿಸ್ಬೇಕು ಅವ್ರಿಗೆ ಅಂತ ಹೇಳ್ಬಿಟ್ಟು ಬಳ್ಳಾರಿ ಅಲಿಪುರ್ ಜೈಲಕ್ಕೆ ಆ ತರುಣ ಎಷ್ಟು ಸಾಹಸಿ ಇದ್ದ ಅಂತಂದ್ರೆ, ಇಷ್ಟು ಭದ್ರತೆ ಇರುವಂತಹ ಮಿಲಿಟರಿ ಜೈಲಿನಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ಎಂತಹ ಶೌರ್ಯದ ಇತಿಹಾಸ ಅದು. ಇಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಾನೆ. ತಪ್ಪಿಸ್ಕೊಂಡು ಹೋಗಿ ಮದ್ರಾಸ್ ಪ್ರಾಂತದೊಳಗೆ ಮತ್ತೆ ಚಟುವಟಿಕೆ ಶುರು ಮಾಡ್ತಾನೆ. ಮತ್ತೆ ಬಂಧನಕ್ಕೊಳಗಾಗ್ತಾನೆ. ಬಂಧನಕ್ಕೊಳಗಾದ್ಮೇಲೆ ಈ ಸತಿ ಅವ್ರಿಗೆ ಪ್ರತಿಷ್ಠೆಯ ಸಮಯ ಒಂದು ವಿಷಯ ಆಗ್ತದೆ. ನಮ್ಮ ಬಳ್ಳಾರಿಯ ಅಲಿಪುರ್ ಜೈಲಿನಂತಹ ಒಂದು ಕುಖ್ಯಾತಿ ಜೈಲಿನಿಂದ ಅವ್ನು ತಪ್ಪಿಸ್ಕೊಂಡು ಹೋದ್ನಲ್ಲ, ಬೇರೆಯವರಿಗೆ ನಾವು ನಗೆಪಾಟ್ಲಾಗಿ ಹೋಗ್ಬಿಟ್ಟು ಬ್ರಿಟಿಷರು ಹಾಗೆ ತಕ್ಕ ಪಾಠ ಕಲಿಸಲೇಬೇಕು ಅವನಿಗೆ ಅಂತ ಹೇಳ್ಬಿಟ್ಟು ಇಲ್ಲೇನೆ ಮತ್ತೆ ಅದೇ ಜೈಲಿಗೆ ಕರ್ಕೊಂಡು ಬಂದು ಬಹಳ ಚಿತ್ರ ಹಿಂಸೆ ಕೊಡ್ತಾರೆ. ಸರಪಳಿಗಳನ್ನು ಹಾಕಿ, ಕಾಲುಗಳಿಗೆ ಸರಪಳಿಯನ್ನು ಹಾಕಿ ಗೋಡೆಗೆ ನೇತು ಹಾಕಿಬಿಟ್ಟಿರ್ತಾರೆ, ಸೇರಿಸ್ಬಿಟ್ಟಿರ್ತಾರೆ, ದೊಡ್ಡಬಿಟ್ಟಿರ್ತಾರೆ. ಅವ್ರು ಅಷ್ಟಿಷ್ಟಲ್ಲ, ಅವ್ರು ಹಿಂಸೆ ಸಾಯಲಾಗ್ಲೂ ನೋಡ್ಕೊಳ್ತಾರೆ. ಮತ್ತೆ ಸತ್ತೋಗ್ಬಾರ್ದು, ಯಾಕಂದ್ರೆ ಅವ್ನು ಅನುಭವಿಸ್ಬೇಕು ಆ ಹಿಂಸೆಯನ್ನ ಅಂತೇಳಿ. ಅಲ್ಲಿಂದ ಮತ್ತೆ ಬಿಡುಗಡೆ ಆದ್ಮೇಲೆ ಗಾಂಧೀಜಿಯವರ ಸಂಪರ್ಕಕ್ಕೆ ಬರ್ತಾರೆ ಕಲ್ಲೈಕಾಲ್ ಕುಮಾರ್. ಅವರಿಂದ ಪ್ರಭಾವಿತರಾಗಿಬಿಟ್ಟು ಕೇರಳ ಪಾಲಕ್ಕಾಡ್ ಜಿಲ್ಲೆ, ಕೇರಳದ ಪಾಲಕ್ಕಾಡ್ ಅಲ್ಲಿಗೆ ಹೋಗ್ತಾನೆ. ಅಲ್ಲಿಗೆ ಹೋಗ್ಬಿಟ್ಟು ತಿರುವಾಂಕೂರು ಸಂಸ್ಥಾನ ಅಲ್ಲಿಗೆ ಹೋಗ್ತಾನೆ. ಅಲ್ಲಿ ಸ್ವದೇಶಿ ಮತ್ತು ಖಾದಿ ಆಂದೋಲನವನ್ನ ಕೇರಳದಲ್ಲಿ ಶುರು ಮಾಡಿದಂತ ಮಹಾನುಭಾವ ಕಲ್ಲೈಕಾಲ್ ಕುಮಾರನ್. ಸಾಮಾನ್ಯ ವ್ಯಕ್ತಿ ಅಲ್ಲ. ಇಡೀ ಕೇರಳ ಪ್ರದೇಶದಲ್ಲಿ ಸ್ವದೇಶಿ ಮತ್ತು ಖಾದಿ ಆಂದೋಲನ ಮಾಡಿದಂತ ಗಾಂಧಿ ಸೇವಾ ಸದನ ಅಂತ ಒಂದು ಮಹತ್ವ ಸಂಸ್ಥೆಯ ಮೂಲಕ ಚಟುವಟಿಕೆ ನಿರ್ವಹಿಸಿದಂತ ಒಂದು ಮಹಾನ್ ವ್ಯಕ್ತಿ ನಮ್ಮ ಬಳ್ಳಾರಿಯಲ್ಲಿದ್ದ. ಬಳ್ಳಾರಿಯ ಇತಿಹಾಸದಲ್ಲಿ ಅದರಲ್ಲಿ ಮಣ್ಣಿನೊಳಗೆ ಆತನ ಕೇವಲ ಬೇವರಲ್ಲ, ರಕ್ತದ ಹನಿಗಳು ಸೇರಿ ಹೋಗ್ಬಿಟ್ಟಿದೆ. ಅಂತಹ ಮಹಾನ್ ಭಾವವಿದ್ದಂತಹ ಸ್ಥಳ. ಹಾಗಾಗಿ ನೀವು ದುರ್ಗಮ್ಮುಡಿ ಹತ್ರ ಹೋದಾಗ, ಅಲ್ಲಿ ಹೋದಾಗ ಕೈ ಎತ್ತಿ ನಮಸ್ಕಾರ ಮಾಡಿಬಿಡಿ. ತೀರ್ಥಕ್ಷೇತ್ರಗಳು ದುರದೃಷ್ಟವಶ ಇವತ್ತು ಯಾರ್ಯಾರು ಎಂತೆಂಥ ವ್ಯಕ್ತಿಗಳು, ಹೀನಾಯ ವ್ಯಕ್ತಿಗಳು, ಸಣ್ಣ ಎಲ್ಲ ಇವತ್ತು ನಮ್ಮ ಜೈಲಲ್ಲಿ ಇತ್ತು. ಬಳ್ಳಾರಿ ಜೈಲು ಅಂತಂದ್ರೆ ಅಪಹಾಸ್ಯಕ್ಕೆ, ಅವಮಾನಕ್ಕೆ ಗುರಿಯಾದಂಥ ಬಹಳ ಶೋಚನೀಯ ಸಂಗತಿ. ಬಹುಶಃ ನನಗೆ ಅನಿಸ್ತದೆ ಆನಂತರ ಜೈಲನ್ನು ನಿಲ್ಲಿಸ್ಬಿಟ್ಟಿದ್ರೆ ಸರಿ ಇತ್ತೇನೋ, ಸ್ವಾತಂತ್ರ್ಯ ಹೋರಾಟದ ನಂತರ ಅದೊಂದು ಸ್ಮಾರಕ ಮಾಡಿಬಿಟ್ಟು ನಿಲ್ಲಿಸಿದ್ರೆ ಅದೊಂದು ಗೌರವ ಹಾಗೆ ಉಳಿತಿತ್ತೇನೋ ಅಂತ ಅನಿಸ್ತದೆ. ಅದನ್ನ ಹಾಗೆ ಮುಂದುವರೆದು ಯಾರ್ಯಾರೋ ಎಂದು ನಮ್ಮ ಜೈಲಿಗೆ ಬಂದು, ಅದು ಬಳ್ಳಾರಿ ಜೈಲು ಅಂತಂದ್ರೆ ಅಪಹಾಸ್ಯ, ಒಂದು ಬಳ್ಳಾರಿ ಅಂತಂದ್ರೆ ಯಾಕೆ ಜೈಲು ಅಂತ ಆ ಸ್ಥಿತಿ ಬಂದು ಹೋಯ್ತು. ನಮ್ಮ ಸ್ಥಿತಿ ಇಂಥ ಮಹತ್ವ ಮರೆಯಾಗೋಯ್ತು. ನಿಮಗೊಂದು ಸ್ವಾರಸ್ಯ ಸಂಗತಿ ಏನಂತಂದ್ರೆ, ಅಲಿಪುರ್ ಜೈಲು ಇಷ್ಟೊತ್ತು ನಾವೇನ್ ಕತೆ ಅಂತ ಕೇಳಿದ್ರೆ ಅದು ಯಾವುದೂ ಅಲ್ಲ, ನಮ್ಮ ವಿಮ್ಸ್ ಕಾಲೇಜ್, ಮೆಡಿಕಲ್ ಕಾಲೇಜ್, OPD. ಆ ಕಂಟೋನ್ಮೆಂಟ್ ನ ಕೆಲವು ಭಾಗಗಳನ್ನ ಜೈಲಾಗಿ ಪರಿವರ್ತನೆ ಮಾಡಿದ್ದು ಸ್ವಾತಂತ್ರ್ಯ ನಂತರದಲ್ಲಿ 1961ರ ಒಂದು ಸರಿಸುಮಾರು ಆ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಭಾಗಕ್ಕೆ ಅಂತ ಹೇಳಿ ಹುಬ್ಬಳ್ಳಿಗೆ ಒಂದು ಮೆಡಿಕಲ್ ಕಾಲೇಜ್ನ ಸ್ಯಾಂಕ್ಷನ್ ಮಾಡ್ತಾರೆ. ನಮ್ಮ ಬಳ್ಳಾರಿಯ ಪ್ರಾಂತಕ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಇಲ್ಲಿಯ ನೇತಾರರು ಪ್ರಯತ್ನ ಮಾಡಿದಾಗ ಸ್ಥಳ ಯಾವುದು ಮಾಡಬೇಕು ಅಂದ್ರೆ ಇತಿಹಾಸ ಬಹಳ ಒಳ್ಳೆ ಸ್ಥಳ ಇದೆ ಇರಲಿ ಅಂತ ಹೇಳ್ಬಿಟ್ಟು ನಮ್ಮ ಕಂಟೋನ್ಮೆಂಟ್ ಅಥವಾ ಅಲಿಪುರ್ ಜೈಲು ಏನಿತ್ತು ಆ ಜೈಲನ್ನೆಲ್ಲ ಮಾರ್ಪಾಟ್ ಮಾಡಿ ಅದನ್ನು ಮೆಡಿಕಲ್ ಕಾಲೇಜ್ ಆಗಿ ಪರಿವರ್ತನೆ ಮಾಡಿಬಿಟ್ಟು ಆಮೇಲೆ OPD ಆಸ್ಪತ್ರೆಯನ್ನು ಮಾಡ್ಕೊಳ್ತಾರೆ. 173 ವಿಸ್ತೀರ್ಣ ಅಗಲವಾದಂತಹ ಒಂದು ಪ್ರದೇಶ, ಅದು ಕಂಟೋನ್ಮೆಂಟ್, ಬಹಳ ದೊಡ್ಡ ಕಂಟೋನ್ಮೆಂಟ್ ದಕ್ಷಿಣ ಭಾರತದಲ್ಲಿ. ಅದರ ಒಂದು ಭಾಗವನ್ನು ಮಾತ್ರ ಒಂದು ಸಣ್ಣ ಒಂದು ಸಾಂಕೇತಿಕವಾಗಿ ಇರಲಿ ಅಂತ ಹೇಳ್ಬಿಟ್ಟು ವಿಮ್ಸ್ ಕಾಲೇಜಿನ ಮುಂಭಾಗದಲ್ಲಿ ಆ ಒಂದು ಕಟ್ಟಡನ ಸ್ವಾತಂತ್ರ್ಯ ಸಮರ ಸ್ಮಾರಕ ಅಂತ ಹೇಳ್ಬಿಟ್ಟು ಮಾಡಿದ್ರು. ಈಗಲೂ ವಿಮ್ಸ್ ಕಾಲೇಜಿನ ಪ್ರಾರಂಭದಿಂದ ನೋಡ್ತೀವಿ. ಆದರೆ ದುರದೃಷ್ಟ, ಅಂಡಮಾನ್ ನಿಕೋಬಾರ್ನಷ್ಟೇ ಮಹತ್ವ ಇದ್ದಂತಹ ಸ್ಮಾರಕದಲ್ಲಿ ಛಾಯಾಚಿತ್ರಗಳ ಪ್ರದರ್ಶನ ಆಗಬೇಕು. ಅಲ್ಲಿ ಧ್ವನಿ ಸುರುಳಿಗಳು
ಮೇಲಿಂದ ವಿಡಿಯೋಗಳ ಒಂದು ಸಾಕ್ಷ್ಯ ಚಿತ್ರಗಳ ಒಂದು ಪ್ರದರ್ಶನ ಆಗಬೇಕು, ಅಲ್ಲಿ ಇತಿಹಾಸ ಕಟ್ಕೊಡ್ಬೇಕು, ಅದೊಂದು ದೊಡ್ಡ ಕೇಂದ್ರ ಆಗಬೇಕು. ನಾವು ಯಾರು ಮಾಡಿಲ್ಲ. ಜಿಲ್ಲಾಡಳಿತ ಇದ್ರ ಬಗ್ಗೆ ಬಹಳವಾಗಿ ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ, ಜಿಲ್ಲಾಡಳಿತ ಮತ್ತು ಇಲ್ಲಿನ ವಿಶ್ವವಿದ್ಯಾನಿಲಯ ಹಾಗೂ ಕಾಲೇಜುಗಳು ಎಲ್ಲರೂ ಸೇರಿಕೊಂಡು ಅದನ್ನ ಒಂದು ಒಳ್ಳೆ ಕೇಂದ್ರ ಆಗಬೇಕು. ಈ ರೀತಿಯ ಕಾಲೇಜ್ ಹುಡುಗರು ಅಲ್ಲಿ ಹೋಗ್ಬಿಟ್ಟು ಕಾರ್ಯಕ್ರಮ ನಡೆಸೋ ಹಾಗಾಗ್ಬೇಕು ಸ್ವಾತಂತ್ರ್ಯ ಸ್ಮಾರಕ ಇದರಲ್ಲಿ. ಹಾಗಾಗಿ ಇನ್ನು ಬಹಳಷ್ಟು ವಿಚಾರಗಳು. ಒಂದು ವಿಚಾರ ಹೇಳಿ ನಾನು ಏನ್ ಮಾಡ್ತೇನೆ. ಗಾಂಧೀಜಿ ಅವರು 1921 ಮತ್ತು 34ರಲ್ಲಿ ಬಂದಿದ್ರು ಅಂತ ಹೇಳಿ ನಮ್ಗೆಲ್ಲರಿಗೂ ತಿಳಿದಂತಹ ಸಂಗತಿ. ಸ್ವಾತಂತ್ರ್ಯ ಹೋರಾಟ ಅಲ್ಲಿಂದಲೇ ಪ್ರಾರಂಭ, ಬಳ್ಳಾರಿಯಲ್ಲಿ ಆ ಕಿಡಿ ಅಲ್ಲಿಂದಲೇ ಬಂದದ್ದಲ್ಲ. ಅದಕ್ಕೂ ಹಿಂದೆ 2 ದಶಕಗಳ ಹಿಂದೆ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಬಳ್ಳಾರಿಗೆ ಬಂದಿದ್ರು. ನಮ್ಮಲ್ಲಿ ಬಹಳಷ್ಟು ಜನರಿಗೆ ಅದ್ರ ವಿಚಾರ ಒಂದು ಮಾಹಿತಿ ಇಲ್ಲ. 1905ರಲ್ಲಿ ಲೋಕಮಾನ್ಯ ಬಾಲಗಂಗಾಧರ ತಿಲಕರು ಬಳ್ಳಾರಿಗೆ ಬರ್ತಾರೆ. ಇಲ್ಲಿ ಕೋಲಾಚಲಂ ವೆಂಕಟರಾಯ ಕಾಂಗ್ರೆಸ್ನ ಸಂಸ್ಥಾಪಕ ಸದಸ್ಯರಲ್ಲಿ ಒಬ್ಬರೊಬ್ರು. ಮುಂಬೈನಲ್ಲಿ ನೀವು ಇತಿಹಾಸದಲ್ಲಿ ಪಾಠದಲ್ಲಿ ಕೇಳಿರ್ತೀರಿ, ಪ್ರಥಮ ಕಾಂಗ್ರೆಸ್ ಅಧಿವೇಶನ ಯಾವಾಗಾಯ್ತು? 1875 ಮುಂಬೈನಲ್ಲಿ ಆಯ್ತು, ಹೌದಲ್ಲ? ಸೆಂಟ್ ಅವರೆಲ್ಲ ಸೇರ್ಕೊಂಡು ಕಾಂಗ್ರೆಸ್ ಸ್ಥಾಪನೆ ಅಂತ ಹೇಳ್ತೀವಲ್ಲ. ಅವಾಗ 72 ಜನ, ದೇಶಾದ್ಯಂತ 72 ಜನ ಮಹನೀಯರು ಆಯ್ದಂತಹ ವ್ಯಕ್ತಿಗಳನ್ನ ಕರ್ಸ್ಕೊಟ್ರು. ಇವ್ರ ಮುಖಾಂತರ ಇಡೀ ದೇಶ ನಾವು ಹೋರಾಟ ಕಟ್ಟಬಹುದು ಅಂತ. ಅಂತಹ ವ್ಯಕ್ತಿಗಳಲ್ಲಿ ಒಬ್ಬರು ಬಂದ್ಬಿಟ್ಟು ನಮ್ಮ ಬಳ್ಳಾರಿಗೆ ಕೋಲಾಚಲಂ ವೆಂಕಟರಾವ್ ಅವರು. ಇಡೀ ದಕ್ಷಿಣ ಭಾರತವನ್ನು ಅವರು ಪ್ರತಿನಿಧಿಸಿದಂತಹ ವ್ಯಕ್ತಿಗಳು. ಅವರು ಅವರ ತಮ್ಮ ಕೋಲಾಚಲಂ ಶ್ರೀನಿವಾಸರಾವ್ ಅಂತ ಬಹಳ ದೊಡ್ಡ ನಾಟಕಕಾರ. ಅವರು ವರ್ಲ್ಡ್ ಡ್ರಾಮಾಟಿಕ್ ಹಿಸ್ಟ್ರಿ ಬಗ್ಗೆ ಬರೆದಿದ್ದಾರೆ. ವಿಶ್ವ ಜಾಗತಿಕ ನಾಟಕ ರಂಗಭೂಮಿಯ ಚರಿತ್ರೆಯನ್ನು ಬರೀತಾರೆ ಅವರು. ಅಂತ ಮಹನೀಯರು. ಅವರು ಒಂದು ನಾಟಕ ಶಾಲೆ ಆಗಬೇಕು ಅಂತ ಹೇಳ್ಬಿಟ್ಟು ವಾಣಿ ವಿಲಾಸ ನಾಟಕ ಶಾಲಾ ಅಂತ ಹೇಳಿ ಮಾಡಿದ್ದಾರೆ. ಅದು ಯಾವುದೂ ಅಲ್ಲ, ಇವತ್ತಿನ ಪ್ರಭಾತ್ ಥಿಯೇಟರ್. ಆ ಪ್ರಭಾತ್ ಥಿಯೇಟರ್ನೇ ಅವಾಗ ಅಡಿಗಿತ್ತು. ಆನಂತರದಲ್ಲಿ ದುರದೃಷ್ಟವಶಾತ್ ಅವರ ಕೋಲಾಚಲಂ ವೆಂಕಟರಾಯರ ಕಾಲದಲ್ಲೇ ಕೂಡ ಅವರು ಅದನ್ನ ಹರಾಜಾಗಬೇಕಾಗಿ ಬಂತು. ಬಹಳಷ್ಟು ಘಟನೆಗಳು ನಡೆದೋಯ್ತು. ಆನಂತರ ಬೇರೆಯವರು ಹಸ್ತಾಂತರ ಕೊಟ್ಟು ಸಿನಿಮಾ ಥಿಯೇಟರ್ ಆಯ್ತು. ಆಮೇಲೆ ಅದು ಇವತ್ತು ಅದನ್ನ ಶೋಚನೀಯ ಸ್ಥಿತಿಯಲ್ಲಿದೆ ಪ್ರಭಾತ್ ಥಿಯೇಟರ್ ಅಂತ. ಬಳ್ಳಾರಿಯಲ್ಲಾದಂತಹ ಮೊಟ್ಟ ಮೊದಲನೇ ರಂಗಭೂಮಿ ಅದು. ಅದಕ್ಕೂ ಮೊದಲು ಇದ್ದು, ಆದ್ರೆ ಈತ ಕಟ್ಟಡದ ರೂಪದಲ್ಲಿ ಆಗಿರ್ಲಿಲ್ಲ. ಅಲ್ಲಿ ಆ ಒಂದು ಉದ್ಘಾಟನೆಯ ಒಂದು ಪ್ರಯುಕ್ತ ಬಾಲಗಂಗಾಧರ ತಿಲಕರನ್ನ ಕರೆಸ್ತಾರೆ. ಅದಕ್ಕೊಂದು ಕಾರಣ, ಬಾಲಗಂಗಾಧರ ತಿಲಕರ ಮೇಲೆ ಅವರ ದೇಶದ್ರೋಹದ ಆಪಾದನೆ ಇರ್ತದೆ. ಅಲಿಪುರ್ ಬಾಂಬ್ ಕೇಸ್ ಆಗಿರ್ತದೆ. ಮತ್ತೆ ಚಾಪೇಕರ್ ಬಂಧುಗಳು ಪುನಾದಲ್ಲಿ ಬಾಂಬ್ ಎಸೆದಿರ್ತಾರೆ. ಅದಕ್ಕೂ ತಿಲಕ್ ಅವರು ಸಂಬಂಧ ಇದೆ, ಅವ್ರ ಪ್ರಚೋದನೆ ಅಂತ ಹೇಳ್ಬಿಟ್ಟು ಆಮೇಲೆ ಬಹಳ ಅವರು ಸಾರ್ವಜನಿಕವಾಗಿ ಏನು ರಾಜಕೀಯ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಹಾಗೆ ಇರ್ತಾಗಿಲ್ಲ. ಹಾಗಾಗಿ ಯಾವುದೊಂದು ಖಾಸಗಿ ಕಾರ್ಯಕ್ರಮ ಅಂತ ಹೇಳ್ಬಿಟ್ಟು ಅವ್ರಿಗೆ ಕರ್ಕೊಂಡು ಬಂದು ಈ ನಾಟಕದಲ್ಲಿ ಬರ್ತಾರೆ. ಅವರು ಇಲ್ಲಿ ಭಾರತದಲ್ಲಿ ಬಳ್ಳಾರಿಯಲ್ಲಿ 2 ಮಹತ್ವದ ಉಪನ್ಯಾಸಗಳನ್ನು ಮಾಡ್ತಾರೆ. ಒಂದು ಆನ್ ಪೇಟ್ ಇಂಗ್ಲಿಷ್ ನಲ್ಲಿ ಮಾಡ್ತಾರೆ, ಒಂದು ಆನ್ ಪೇಟ್ರಿಯಾಟಿಸಮ್ ಅಂತ, ಒಂದು ದೇಶಭಕ್ತಿಯ ಬಗ್ಗೆ, ಇನ್ನೊಂದು ಅಡ್ವೈಸ್ ಟು ಯಂಗ್ ಮೆನ್ ಅಂಡ್ ಸ್ಟೂಡೆಂಟ್ಸ್ ಅಂತ ಹೇಳಿ, ಯುವಕರಿಗೆ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಸಲಹೆ ಅಂತ ಹೇಳಿ 2 ಉಪನ್ಯಾಸಗಳನ್ನು ಮಾಡ್ತಾರೆ. ಅದ್ಭುತವಾದಂತಹ ಉಪನ್ಯಾಸಗಳು. ರಾಷ್ಟ್ರ ಅಂದ್ರೆ ರಾಷ್ಟ್ರಭಕ್ತಿಯ ಬಗ್ಗೆ ನಮ್ಮ ಕರ್ತವ್ಯ ಏನು, ಒಬ್ಬ ವಿದ್ಯಾರ್ಥಿಯಾಗಿ, ಒಬ್ಬ ಉದ್ಯೋಗಿಯಾಗಿ ನಮ್ಮ ಕರ್ತವ್ಯ ಏನು ಅನ್ನೋ ಭಾಷಣಗಳನ್ನು ತಿಳಿಸಿದ್ದಾರೆ. ಈ ರೀತಿ ಬಳ್ಳಾರಿ ನಾಗರಿಕತೆಯ ಹೊನ್ನ ತೊಟ್ಟಿಲು ಅಷ್ಟೇ ಅಲ್ಲ, ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಡಬೇಕಾದಂತಹ ಒಂದು ಇತಿಹಾಸವನ್ನು ಹೊಂದಿದೆ. ನಾವು ಕರ್ನಾಟಕದಲ್ಲಿ ಹೇಗಾಗಿದೆ ಅಂತಂದ್ರೆ, ಅಲಕ್ಷ್ಯಕ್ಕೆ ಒಳಗಾದಂತಹ ಒಂದು ಪ್ರದೇಶಗಳಲ್ಲಿ ಬಳ್ಳಾರಿ ಕೂಡ ಒಂದು. ಬಳ್ಳಾರಿ ಇಡೀ ದಕ್ಷಿಣ ಭಾರತವನ್ನ 2 ಶತಮಾನಗಳಷ್ಟು ಕಾಲ ವೈಭವ ಸ್ಥಿತಿಗೆ ತೆಗೆದುಕೊಂಡು ಹೋಗಿ ಸಾಹಿತ್ಯ, ಸಂಸ್ಕೃತಿ, ನಾಟಕ, ಕಲೆ, ವಾಣಿಜ್ಯ, ವ್ಯಾಪಾರ ಎಲ್ಲರಲ್ಲೂ ಕೂಡ ಪ್ರಪಂಚದಲ್ಲೇ ಅಗ್ರಸ್ಥಾಯಿಯಾಗಿ ನಿಲ್ಲಿಸಿದಂತಹ ನಮ್ಮ ವಿಜಯನಗರ ಸಾಮ್ರಾಜ್ಯ ಇದ್ದಂತಹ ಸ್ಥಳ ನಮ್ಮ ಈ ಬಳ್ಳಾರಿಯ ಒಂದು ಪ್ರದೇಶ ಇವತ್ತು ಈ ಅನಾದರಕ್ಕೆ ಒಳಗಾಗಿಬಿಟ್ಟಿದೆ. ಅದಕ್ಕೆ ಮತ್ತೆ ಅದರ ಒಂದು ಗರಿಮೆಯನ್ನ, ಹಿರಿಮೆಯನ್ನ, ಪ್ರಾಮುಖ್ಯತೆಯನ್ನ ಕೊಟ್ಟಿಕೊಡುವಂತಹ ಕೆಲಸ ಯಾರ ಮೇಲಿದೆ? ಇಷ್ಟು ಅರ್ಥಕೊಂಡ್ರೆ ಇವತ್ತಿನ ಈ ಎಲ್ಲ ಕಾರ್ಯಕ್ರಮಕ್ಕೆ, ಈ ಒಂದು ಪ್ರಹಸನಕ್ಕೆ ಒಂದು ಸಾರ್ಥಕತೆ ಬರ್ತದೆ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನ ಮುಗಿಸ್ತೇನೆ.
ಕೆಲವೊಂದು ವಿಚಾರಗಳನ್ನು ಹೇಳಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಇಲ್ಲಿನ ಒಂದು ಆಂತರಿಕ ಮೌಲ್ಯಮಾಪನ ಒಂದು ವಿಭಾಗ ಮತ್ತೆ ಇತಿಹಾಸ ಪರಂಪರೆ ಹಾಗೂ ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಸರೋಜಾ ಅವರು ಹಾಗೂ ಇಲ್ಲಿನ ಉಪನ್ಯಾಸಕರಾದಂತಹ ಡಾಕ್ಟರ್ ಕಲಾವತಿ ಮೇಡಮ್ ಅವರು, ಅವರಿಗೆ ನಾನು ಬಹಳ ಕೃತಜ್ಞತೆಯನ್ನು ಹೇಳಬೇಕು. ಇವತ್ತು ನಿಮ್ಮ ಹತ್ರ ಮಾತನಾಡಲಿಕ್ಕೆ ಸಾಧ್ಯ ಆಗ್ತಿದೆ ಅಂದ್ರೆ ಅವರು ಬಹಳಷ್ಟು 2-3 ಸತಿ ಫೋನ್ ಮಾಡಿ ಅವರು ಪಾಪ ನನಗೆ ನೀವು ಹೇಳ್ಬೇಕು ಹಾಗೆ ಅಂತ ಅನ್ಕೊಂಡು ಅವರು ಹೇಳಿದ್ದಕ್ಕೆ ನಿಮ್ಮ ಮುಂದೆ ಬರ್ಲಿಕ್ಕೆ ಸಾಧ್ಯ ಆಯಿತು. ಅವರಿಗೆ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಆಮೇಲೆ ಅಸ್ತಮ್ ತೀರ್ಜಾದ ಸಾರ್ ಅವರು ಪಾಪ ಅವ್ರು ನನಗೆ ಹೇಳಿ ಫೋನ್ ಮಾಡಿ ಅವಕಾಶ ಮಾಡಿಕೊಟ್ರು ಮಾತನಾಡಲಿಕ್ಕೆ. ಅವರಿಗೂ ನನ್ನ ಅನಂತ ವಂದನೆಗಳನ್ನ ಮತ್ತು ಕಾಲೇಜಿನ ಎಲ್ಲ ವಂದನೆಗಳು ಹಾಗೂ ನಿಮ್ಮೆಲ್ಲರಿಗೂ ಶುಭ ಹಾರೈಕೆಗಳನ್ನ ಅರ್ಪಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ವಂದೇ ಇತಿಹಾಸ ಪರಂಪರೆ ಕೊಟ್ಟ ವಿಶೇಷ ಉಪನ್ಯಾಸಗಳನ್ನು ನಡೆಸಿಕೊಟ್ಟಿರುವಂತಹ ಶ್ರೀನಾಥ್ ಜೋಶಿ ಅವರಿಗೆ ಎಲ್ಲರ ಕಡೆಯಿಂದ ಅಭಿನಂದನೆಗಳನ್ನು ತಿಳಿಸುತ್ತೇವೆ. ಈಗ ಈ ಕಾರ್ಯಕ್ರಮದ ಕುರಿತು ಅಧ್ಯಕ್ಷತೆ ನುಡಿಗಳನ್ನು ನುಡಿಯಲು ಬರ್ತಿದ್ದಾರೆ ನಮ್ಮ ಕಾಲೇಜಿನ ಕನ್ನಡ ವಿಭಾಗದ ಉಪನ್ಯಾಸಕರಾಗಿರುವಂತಹ ಡಾಕ್ಟರ್ ಕಲಾವತಿ ಬಿಜೆಪಿ ಅವರು. ಎಲ್ರಿಗೂ ನಮಸ್ಕಾರ. ಚರಿತ್ರೆಗೆ ಹೊಸ ಬೆಳಕನ್ನು ಕೊಡುವ ಬಹಳ ಅಮೂಲ್ಯವಾದ ವಿಶೇಷ ಉಪನ್ಯಾಸವನ್ನು ನೀಡಿದಂತ ಶ್ರೀನಿವಾಸ ಜೋಶಿ ಸರ್ ಅವರೇ, ಹಾಗೆ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಸಲಾಂ ಸರ್ ಅವರೇ, ಇನ್ನೋರ್ವ ಅಧ್ಯಾಪಕರಾದ ಜಗದೀಶ್ ಸರ್ ಅವರೇ, ಹಾಗೆ ನಮ್ಮ ಆತ್ಮೀಯರು ಮತ್ತು ನಮ್ಮ ವಿಭಾಗದ ಅಧ್ಯಾಪಕರಾದ ಸೋಮಶೇಖರ್ ಅವರೇ, ಇಲ್ಲಿರುವ ಎಲ್ಲ ನಮ್ಮ ಕಾಲೇಜಿನ ಅಧ್ಯಾಪಕರೇ ಮತ್ತು ನಮ್ಮ ಪರಂಪರೆಯನ್ನ ಬೆಳೆಸುವ ಉಳಿಸುವ ಹೊಣೆಗಾರಿಕೆಯನ್ನು ಹೊತ್ತ ಎಲ್ಲ ವಿದ್ಯಾರ್ಥಿ ವೃಂದ. ಪರಂಪರೆ ಅಂದ ತಕ್ಷಣಕ್ಕೆ ಹಲವು ಮುಖಗಳಿದಾವೆ. ಈಗ ನೀವೇನಿಲ್ಲಿ ಅಲಂಕಾರ ಮಾಡಿದಿರಿ, ನಮ್ಮ ಪರಂಪರೆ ಮತ್ತು ಸಂಸ್ಕೃತಿಯ ಪ್ರತೀಕವಾಗಿ ಏನು ಇದನ್ನ ಶೃಂಗಾರಗೊಂಡಿದ್ದೀರಿ, ಇದು ಒಂದು ಪರಂಪರೆಯ ಭಾಗ. ಎರಡನೇದು ಬಹಳ ಮುಖ್ಯವಾಗಿ ಇವತ್ತು ಬಹಳ ವಿಶೇಷವಾಗಿ ಉಪನ್ಯಾಸ ವೈಯಕ್ತಿಕವಾಗಿ ನನಗೆ ತುಂಬಾ ಅವರ ಆಳವಾದ ಅಧ್ಯಯನ ಎಷ್ಟರ ಮಟ್ಟದ್ದು ಅನ್ನೋದು ಅವರ ಉಪನ್ಯಾಸದಲ್ಲಿ ನಮಗೆ ಕಾಣಿಸ್ಕೊಳ್ತು. ಯಾಕೆಂದ್ರೆ ಪರಂಪರೆ ಅಂದ ತಕ್ಷಣಕ್ಕೆ ನಮ್ಮ ಸಾಂಸ್ಕೃತಿಕ ಶ್ರೀಮಂತಿಕೆ ಮಾತ್ರ ಅಲ್ಲ, ಆ ಸಾಂಸ್ಕೃತಿಕವಾದ ಶ್ರೀಮಂತಿಕೆಯ ಹಿಂದೆ ಇರ್ತಕ್ಕಂಥ ಹೋರಾಟ, ಸಂಘರ್ಷ, ತ್ಯಾಗ, ಬಲಿದಾನ ಈ ಎಲ್ಲವೂ ಕೂಡ ನಮ್ಮ ಪರಂಪರೆಯ ಭಾಗವೇ ಎನ್ನುವುದಕ್ಕೆ ಮತ್ತು ಯಾವುದು ತಳಸ್ತರದ ಅಧ್ಯಯನಗಳು ಅಂತ ಏನ್ ಕರಿತೀವಿ, ಸಬಾರ್ಡಿನೇಟಲ್ ಸ್ಟಡೀಸ್ ಅಂತ ಏನ್ ಕರಿತೀವಿ, ಅದರ ಬಗೆಗೆ ಹೆಚ್ಚಿನ ಗಮನ ಕೊಡಬೇಕಾದಂತ ಅವಶ್ಯಕತೆ ನಮ್ಗೆ ಇವತ್ತಿದೆ ಅಂತಕ್ಕಂಥದ್ದು. ಯಾಕೆಂತಂದ್ರೆ ಸ್ಥಳೀಯವಾದ ಚರಿತ್ರೆಗಳನ್ನ ಸರ್ ಅವರು ಉಲ್ಲೇಖಿಸಿದ್ರು. ವಸಾಹತುಶಾಹಿ ಅಥವಾ ಬ್ರಿಟಿಷರ ಬಗ್ಗೆ ನಾವು ತುಂಬಾ ನಕಾರಾತ್ಮಕವಾಗಿ ಮಾತನಾಡುವಂತ ಅಂಶಗಳೇನಿದೆ, ಯಾಕೆಂದ್ರೆ ಅವರಿಂದ ಬಹಳಷ್ಟು ಒಳ್ಳೆಯ ಕೆಲಸಗಳಾಗಿದ್ದಾವೆ. ಅದರಲ್ಲೂ ನಾವು ಸಾಹಿತ್ಯ ಚರಿತ್ರೆಗೆ ಅಂತ ಬಂದ್ರೆ ನಮ್ಮ ಸ್ಥಳೀಯ ಚರಿತ್ರೆಗಳನ್ನ ಮತ್ತು ಸಾಹಿತ್ಯದ ದಾಖಲಾತಿಗಳನ್ನ ಮಾಡಿದ್ದು ಅವರೇ ಮೊದಲು. ಯಾಕೆಂದ್ರೆ ಫರ್ಡಿನಾಂಡ್ ಕಿಟಲ್ ಅವರು ಸಂಗ್ರಹಿಸಿದಂತ ನಿಘಂಟುವನ್ನ ಬಹುಶಃ ಇವತ್ತು ನಮ್ಗೇನೋ ಪೂರ್ತಿಯಾಗಿ ಓದಕ್ಕಾಗಿಲ್ಲ, ನಾನು ವೈಯಕ್ತಿಕವಾಗಿ ಅದನ್ನು ಓದಕ್ಕಾಗಿಲ್ಲ. ಅಷ್ಟೊಂದು ಬೃಹತ್ ಪ್ರಮಾಣದ ಕೆಲಸಗಳನ್ನ ಬ್ರಿಟಿಷರು ಮತ್ತು ಮಿಷನರಿಗಳು ಮಾಡಿದ್ರು. ಅದನ್ನ ನಾವು ಇವತ್ತು ನೆನೆಸ್ಕೊಳ್ಳೇಬೇಕು. ಈ ಹಿನ್ನೆಲೆಯಲ್ಲಿ ಮತ್ತೆ ವಿಜಯನಗರ ಸಾಮ್ರಾಜ್ಯದ ವೈಭವವನ್ನು ಕುರಿತು ಸಾಕಷ್ಟು ಮಾತಾಡ್ತೀವಿ, ಸುವರ್ಣ ಯುಗವನ್ನು ಕಂಡು ಹಾಗೆ ಹೀಗೆ ಅಂತ. ಆದ್ರೆ ಅಂತದ್ದೊಂದು ಸುವರ್ಣ ಯುಗದಲ್ಲಿ ಸುಳೆ ಬಜಾರ್ ಅಂತಕ್ಕಂಥದ್ದಿತ್ತು ಹಂಪಿಯಲ್ಲಿ, ಮತ್ತು ಅವರು ತೆರಿಗೆಯನ್ನ ಕಟ್ತಾ ಇದ್ರು. ಅಂದರೆ ಸುವರ್ಣ ಯುಗವನ್ನ ಕಂಡಂತ ಅಷ್ಟೊಂದು ಶ್ರೀಮಂತಿಕೆಯನ್ನು ಪಡೆದಂತ ವಿಜಯನಗರ ಸಾಮ್ರಾಜ್ಯಕ್ಕೆ ಒಬ್ಬ ಹೆಣ್ಣು ಮಗಳು ಮೈ ಮಾರಿಕೊಂಡು ತೆರಿಗೆಯನ್ನ ಕಟ್ಟಿಸಿಕೊಳ್ಳುವಂತ ಪರಿಸ್ಥಿತಿ ಇತ್ತ ಅಂತಕ್ಕಂಥದ್ದು. ಅಂದ್ರೆ ಯಾವುದನ್ನ ನಾವು ಸುವರ್ಣ ಯುಗ ಅಂತ ಕರಿಬೇಕು? ಶ್ರೀಕೃಷ್ಣ ದೇವರಾಯನ ವೈಭವ, ಶ್ರೀಮಂತಿಕೆ, ಮುತ್ತು ರತ್ನ ಹೊಳಗಳನ್ನ ಸೇರಿನಿಂದ ಅಳಿತಾ ಇದ್ರು ಅಂತೆಲ್ಲ ಮಾತಾಡ್ತೀವಿ, ವೈಭವೀಕರಿಸಿ ಮಾತಾಡ್ತಾ ಇರ್ತೀವಿ. ಆದ್ರೆ ವೈಭವೀಕರಣದ ಹಿಂದೆ ಹಲವು ಸಂಘರ್ಷಗಳು ಇರೋದನ್ನ ನಾವು ಅಂದ್ರೆ ಮುಖ್ಯವಾಹಿನಿಯಲ್ಲಿ ಏನ್ ಕಾಣಿಸುತ್ತೋ, ಹೊರನೋಟಕ್ಕೆ ಏನ್ ಕಾಣಿಸುತ್ತೋ ಅದನ್ನ ಮಾತ್ರ ನಾವು ಚರಿತ್ರೆ ಅಥವಾ ಇತಿಹಾಸ ಅಂತ ತಿಳ್ಕೊಳ್ಳೋದಲ್ಲ. ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಅನೇಕ ಸಂಗತಿಗಳು ನಮ್ಮ ನಡುವೆ ಇದ್ದಾರೆ. ಅದನ್ನ ಪತ್ತೆ ಹಚ್ಚುವ ಕೆಲಸಗಳು ಇವತ್ತು ಆಗ್ಬೇಕಾಗಿದೆ. ಇಂಥ ಅನೇಕ ವಿಚಾರಗಳ ಬಗೆಗೆ ಬೆಳಕು ಚೆಲ್ಲುವ ಕೆಲಸವನ್ನ ಸರ್ ಅವರ ಉಪನ್ಯಾಸದಲ್ಲಿ ನಾವು ಕಂಡಿದ್ದೀವಿ. ಹಲವು ಒಳನೋಟಗಳನ್ನು ಅವರು ಕೊಟ್ಟಿದ್ದಾರೆ. ಆ ಮೂಲಕ ಅದರಲ್ಲೂ ಕೂಡ ನಮ್ಮ ಬಳ್ಳಾರಿಗೆ ಇರ್ತಕ್ಕಂಥ ಒಂದು ಜಾಗತಿಕ ಇತಿಹಾಸವನ್ನ
ಜಾಗತಿಕ ಪರಂಪರೆಯನ್ನು ತೆರೆದಿಡುವ ಕೆಲಸವನ್ನ ಇವತ್ತಿನ ಉಪನ್ಯಾಸದಲ್ಲಿ ಅವರು ಮಾಡಿರೋದು ಬಹಳಷ್ಟು ಶ್ಲಾಘನೀಯವಾದಂತಹ ಸಂಗತಿ ಅಂತ ನಾನಾದ್ರೂ ಭಾವಿಸ್ತೀನಿ. ಈ ಹಿನ್ನೆಲೆಯಲ್ಲಿ ಇವತ್ತಿನ ಈ ವಿಶೇಷ ಉಪನ್ಯಾಸ ಕಾರ್ಯಕ್ರಮ ಬಹಳ ಅಭೂತಪೂರ್ವವಾಗಿ ಮತ್ತು ಹೆಚ್ಚು ಒಳನೋಟಗಳನ್ನು ಕೊಡ್ತಕ್ಕಂಥ ಒಂದು ಆಳವಾದ ಅಧ್ಯಯನವನ್ನ ಹೊಂದಿರತಕ್ಕಂಥ ಈ ಉಪನ್ಯಾಸ ಬಹುಶಃ ನಮ್ಮೆಲ್ಲರೂ, ಅದರಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಹೊಸ ನೋಟಕ್ರಮವನ್ನು ಕೊಟ್ಟಿದೆ ಅಂತ ಭಾವಿಸ್ತಾ, ಇದರ ಹಾದಿಯಲ್ಲಿ ಬಹುಶಃ ಮುಂದಿನ ಅಧ್ಯಯನಗಳನ್ನ ನಡೆಸಿದ್ದೇ ಆದ್ರೆ ಖಂಡಿತವಾಗಿಯೂ ಕೂಡ ಈ ಪ್ರದೇಶದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ನಮ್ಮ ಸ್ಥಳೀಯವಾದ ಚರಿತ್ರೆಗಳನ್ನ ಅರ್ಥಕೊಳ್ಳುವುದು ಎಷ್ಟು ಅವಶ್ಯಕತೆ ಎನ್ನುವುದನ್ನು ಅವರು ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಮ್ಮೆಲ್ಲ ಕಾರ್ಯಗಳಿಗೆ ಹೋಗೊಟ್ಟು ಒಂದು ವಿಶೇಷವಾದ ಉಪನ್ಯಾಸ ನೀಡಿರ್ತಕ್ಕಂಥ ತಮಗೆ ನಮ್ಮ ಕಾಲೇಜಿನ ಪರವಾಗಿ ಮತ್ತು ಇತಿಹಾಸ ವಿಭಾಗದ ಪರವಾಗಿ ಮತ್ತು ನಮ್ಮೆಲ್ಲ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳ ಪರವಾಗಿ ವಿಶೇಷವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಮತ್ತೆ ಅವರದ್ದು ಪುನರುತ್ಥಾನ ಎನ್ನುವ ಒಂದು ಪ್ರಕಾಶನ ಸಂಸ್ಥೆಯೂ ಕೂಡ ಇದೆ. ಮತ್ತೆ DRK ರಂಗಮಂದಿರ ಅಂತ ಇದೆ ಬಳ್ಳಾರಿಯಲ್ಲಿ, ಅಲ್ಲಿ ಅವರು ನಿರಂತರವಾಗಿ ಪುಸ್ತಕ ಪ್ರದರ್ಶನವನ್ನ ಏರ್ಪಾಡು ಮಾಡ್ತಾರೆ. ಅವರು ಯಾವಾಗ್ಲೂ ಕರೀತಾ ಇರ್ತಾರೆ ಪಾಪ, ಆದ್ರೆ ನಮ್ಗೆ ಹೋಗೋಕೆ ಅವಕಾಶ ಆಗಿಲ್ಲ. ಆದ್ರೆ ಸಾಧ್ಯ ಆದ್ರೆ ನಮ್ಮ ವಿದ್ಯಾರ್ಥಿಗಳ ಸಮೇತವಾಗಿ ನಾವು ಬರೋ ವ್ಯವಸ್ಥೆಯನ್ನು ಮಾಡ್ಕೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಜೊತೆಗೆ ಬಹಳಷ್ಟು ಹಂಬಲ ಇರ್ತಕ್ಕಂಥ ವ್ಯಕ್ತಿ, ಏನನ್ನಾದ್ರೂ ಕಲಿಸ್ಬೇಕು ಎನ್ನುವ ಹಂಬಲ ಇರ್ತಕ್ಕಂಥ ವ್ಯಕ್ತಿ. ಹಾಗಾಗಿ ಅವರನ್ನ ಹೇಳಿದೆ ನಾನು, ನಿಮ್ಮಂತ ಉಪನ್ಯಾಸ ನಮ್ಮ ವಿದ್ಯಾರ್ಥಿಗಳಿಗೆ ಬೇಕೇ ಬೇಕು. ಅವರಂದ್ರೆ ಈಗ ಅದೆಲ್ಲ ನೆನೆಸ್ಬಿಟ್ಟಿದ್ದೀನಿ ಮೇಡಮ್ ಅಂತಂದ್ರು. ಸರ್, ನಮ್ಮ ವಿದ್ಯಾರ್ಥಿಗಳು ಹೇಳಿದೆ ಇನ್ನೆಂತರಿಗೆ ನೀವು ಬರಲೇಬೇಕು ಅಂತ ನಾನು ಒತ್ತಾಯ ಮಾಡಿದಾಗ ಒತ್ತಾಯಕ್ಕೆ ಮಾಡಿದ ಅವರು ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಮತ್ತೊಮ್ಮೆ ಅವರನ್ನ ವಂದನೆಗಳು ತಿಳಿಸ್ತಾ ನನ್ನ ಕೆಲವು ವಿಚಾರಗಳನ್ನ ಹೇಳ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೀನಿ. ಅಧ್ಯಕ್ಷತೆ ನುಡಿಗಳನ್ನು ನುಡಿದಿರುವಂತಹ ಕಲಾವತಿ ಮೇಡಮ್ ಅವರಿಗೆ ಧನ್ಯವಾದಗಳು. ಈಗ ಗೌರವ ಸನ್ಮಾನ ಕಾರ್ಯಕ್ರಮ. ಈ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರು ವಿಶೇಷ ಉಪನ್ಯಾಸ ಕಾರ್ಯಕ್ರಮ ನಡೆಸಲು ಬಂದಿರುವಂತಹ ಶ್ರೀನಾಥ್ ಜೋಶಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಡ್ಬೇಕೆಂದು ಎಲ್ಲ ಗಣ್ಯರಲ್ಲಿ ಕೇಳ್ಕೊಳ್ಳುತ್ತಿದ್ದೇವೆ. ಗೌರವ ಸನ್ಮಾನ ಕಾರ್ಯಕ್ರಮ ನಡೆಸಿಕೊಟ್ಟಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳು. ಈಗ ವಂದನಾರ್ಪಣೆ ಕಾರ್ಯಕ್ರಮ ಮಾಡಲು ಬಂದಿದ್ದಾರೆ. ಇದೊಂದು ಪುಸ್ತಕ ನಮ್ಮ ಪುನರುತ್ಥಾನ ಪ್ರಕಾಶನದಿಂದ ಕೆಲವೊಂದು ಸ್ಥಳೀಯ ಇತಿಹಾಸ, ನಮ್ಮ ಕಲಾವತಿ ಮೇಡಮ್ ಅವರು ಹೇಳಿದ ಹಾಗೆ ಸ್ಥಳೀಯ ಇತಿಹಾಸ ಬಹಳ ಅವಶ್ಯಕತೆಯನ್ನು ಹೋಗ್ತದೆ. ಯಾವುದೇ ಒಂದು ನಾಡಿನ ಒಂದು ರಾಷ್ಟ್ರದ ಇತಿಹಾಸವನ್ನು ಕಟ್ಟಿಕೊಡುವಂತೆ. ಹಾಗಾಗಿ ಸ್ಥಳೀಯ ಇತಿಹಾಸ, ನಮ್ಮ ಬಳ್ಳಾರಿಯ ಇತಿಹಾಸದ ಕುರಿತಂತೆ ಹಾಗೂ ಬಳ್ಳಾರಿಯಲ್ಲಿ ಆಗಿ ಹೋದ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸ್ವಾತಂತ್ರ್ಯ ಹೋರಾಟ, ಏಕೀಕರಣ, ಸಾಹಿತ್ಯ, ಸಂಗೀತ, ನಾಟಕ, ಪತ್ರಿಕೋದ್ಯಮ, ಶಿಕ್ಷಣ, ಈ ರೀತಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ವ್ಯಕ್ತಿ ಶ್ರೇಷ್ಠರು ಒಂದು 40 ಜನ ಸಾಧಕರ ಒಂದೇ ಒಂದು ಮಾಹಿತಿಯನ್ನ ಈ ಪುಸ್ತಕದಲ್ಲಿದೆ. ನಮ್ಮ ಗ್ರಂಥಾಲಯಕ್ಕೆ ಮತ್ತೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಯಾರಿಗಾದ್ರೂ ಆಸಕ್ತಿ ಆದಲ್ಲಿ ದಯವಿಟ್ಟು ಅದನ್ನ ಪಡೆದುಕೊಳ್ಳಬಹುದು. ಆಮೇಲೆ ನಮ್ಮ ರಾಘವೇಂದ್ರ ಥಿಯೇಟರ್ ಎದುರುಗಡೆ ಬಳ್ಳಾರಿಯಲ್ಲಿ DRK ರಂಗಸಿರಿ ಅಂತ ಹೇಳಿ ಅಲ್ಲಿ ಧರ್ಮವರಂ ರಾಮಕೃಷ್ಣಾಚಾರ್ಯ ಆಂಧ್ರ ನಾಟಕ ಪಿತಾಮಹ ಅಂತ ಹೇಳಿದ್ರು ಅವರು, ಅವರ ಸ್ಮೃತಿ ಕೇಂದ್ರ ಇದೆ. ಅಲ್ಲಿ ಪುಸ್ತಕ ಪ್ರದರ್ಶನ ಇರ್ತದೆ. ನೀವು ಯಾವಾಗಾದ್ರೂ ಬಳ್ಳಾರಿಗೆ ಬಂದಾಗ, ನಿಮಗೆ ಬಿಡುವಾದಾಗ ದಯವಿಟ್ಟು ನಮ್ಮ ಪುಸ್ತಕ ಪ್ರದರ್ಶನಕ್ಕೆ ಬರ್ರಿ. ಸಂಜೆ 5ರಿಂದ 8 ಒಂದು ಅವಧಿಯಲ್ಲಿ ಇರ್ತದೆ. ನೀವು ಅಲ್ಲಿ ಬಂದು ಅದರಲ್ಲಿ ಪುಸ್ತಕದ ನೀವು ನೋಡಬಹುದು. ಹಾಗೆ ನಮ್ಮ ಇತಿಹಾಸ ಕೂಟಕ್ಕೆ ನಾನೊಂದು ಸಮರ್ಪಿಸಬೇಕು ಅಂತ ಅನ್ಕೊಂಡಿದ್ದೆ. ಹಾಗೆ ಅದನ್ನ ಗಿರಿಜಾತ ಸರ್ ಅವರಿಗೆ ಬಳ್ಳಾರಿಯ ಅನುಭವದ ಕವಿಯಾದಂತಹ ಲೇಖಕರಾದಂತಹ ಹಿರಿಯರಾದ ಗಂಗಾಧರ ಪತ್ತಾರ್ ಅವರು ರಚಿಸಿದಂತಹ ಒಂದು ಗ್ರಂಥ ನಮ್ಮ ಪ್ರಕಾಶನ ಮೂಲಕ ಆಗಿರಬೇಕು.
ಧನ್ಯವಾದಗಳು ಸರ್. ಈಗ ವಂದನಾರ್ಪಣೆ ಕಾರ್ಯಕ್ರಮ ನಡೆಸಿಕೊಡಲು ಬರ್ತಿದ್ದಾರೆ ನಮ್ಮ ಕಾಲೇಜಿನ ಇತಿಹಾಸ ವಿಭಾಗದ ಮುಖ್ಯಸ್ಥರಾದ ಶ್ರೀ ಫಿರೋಜಾದೆ ಅಸ್ಲಂ ಸರ್ ಅವರು. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇತಿಹಾಸ ವಿಭಾಗದಿಂದ ಈ ನಮ್ಮ ಪರಂಪರೆ ನಮ್ಮ ಹೆಮ್ಮೆ ಎನ್ನುವಂತಹ ವಿಶೇಷ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ಬಂದಂತಹ ಶ್ರೀ ಶ್ರೀನಾಥ್ ಜೋಶಿ ಅವರು ತುಂಬ ಬ್ಯುಸಿ ಇದ್ರು. ಕಲಾವತಿ ಮೇಡಮ್ ಮತ್ತು ನಮ್ಮ ಪ್ರಯತ್ನದಿಂದ ಮಕ್ಕಳಿಗಾಗಿ ಅವರು ಬಂದಿದ್ದಾರೆ. ತಮ್ಮ ಭಾಷಣದಲ್ಲಿ ಅವರು ವಸಾಹತುಶಾಹಿ ಭಾರತಕ್ಕೆ ಸಂಬಂಧಪಟ್ಟಂತಹ ತುಂಬ ವಿಷಯಗಳನ್ನು ಅವರು ಹೇಳಿದ್ದಾರೆ. ನಮ್ಮ ಪರಂಪರೆ ಇದು ಇವತ್ತಿನ ಕ್ರಿಸ್ತ ಪೂರ್ವ ಶತಮಾನದಿಂದ ಅದು ಇತ್ತು, ಬೆಳೆಯಿತು. ಅವನಿತ್ಯ ಹಾದಿ ಹಿಡಿದ್ರೂ ಸಹ ಈ ಸಂಪ್ರದಾಯಗಳು ಆ ಸಿಂಧು ನಾಗರಿಕತೆ ಕಾಲಘಟ್ಟದಿಂದ ಇಲ್ಲಿಯವರೆಗೆ ಏನು ನಾವು ಹಿಂದೂ ಧರ್ಮ ಸನಾತನ ಧರ್ಮ ಅಂತ ಹೇಳ್ತೀವಲ್ಲ, ಈ ಜನರು ಆಚರಣೆ ಮಾಡುವಂತಹ ಸಂಪ್ರದಾಯಗಳಲ್ಲಿ ಆಚಾರ ವಿಚಾರಗಳಲ್ಲಿ ಆ ಸಿಂಧು ನದಿಯ ನಾಗರಿಕತೆಯ ಎಲ್ಲ ಸಂಪ್ರದಾಯಗಳನ್ನು ನಾವು ನೋಡ್ತಾ ಇದ್ದೀವಿ. ಈ ಸಂಪ್ರದಾಯಗಳು ಈಗ ಗ್ರಾಮೀಣ ಮಟ್ಟದಲ್ಲಿ ಹೆಚ್ಚು ಪ್ರಚಲಿತದಲ್ಲಿವೆ. ಆದರೆ ನಗರ ಪ್ರದೇಶಗಳಲ್ಲಿ ಮೆಟ್ರೋ ಸಿಟಿಗಳಲ್ಲಿ ಅದು ಯಾಕೋ ಮಾಯ ಆಗ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೀವಿ. ಮತ್ತು ನಾನು ಬೆಳಗ್ಗೆ ಬಂದಾಗ ಜೋಶಿ ಸರ್ ಜೊತೆ ಹಾಗೆ ಒಂದು 2 ನಿಮಿಷ ಮಾತಾಡ್ತಾ ಇದ್ದೆ. ಅವ್ರು ಬಂದು ಹೇಳಿದ್ರು, ಸರ್ ಇಂತಹ ಒಂದು ಇದರಲ್ಲಿ ನೀವು ಈ ಒಂದು ಬೆಳೆದಂತಹ ವಿದ್ಯಾರ್ಥಿಗಳಿಗೆ ಈ ಸಂಸ್ಕೃತಿಯ ಪಾಠ, ಆ ಸಣ್ಣ ಪಾಠ ಇರುತ್ತೆ, ಅನೇಕ ತರದ ವಿಚಿತ್ರವಾದ ನೀವು ನಾಟ್ಯಗಳನ್ನು ಮತ್ತು ಡ್ಯಾನ್ಸ್ಗಳನ್ನು ಮಾಡ್ತಾ ಇರ್ತೀರಿ. ಅಂಥದ್ರಲ್ಲಿ ಇಂತಹ ಒಂದು ಕಾರ್ಯಕ್ರಮ ಈ ಮಕ್ಕಳಿಗೆ ದೇಶದ ಪರಂಪರೆಯ ಒಂದು ದ್ಯೋತಕವಾಗಿ ನೀವು ಮಾಡ್ತಾ ಇದ್ದೀರಲ್ಲ, ಹೆಮ್ಮೆಯ ವಿಷಯ. ಈ ಟೈಟಲ್ ಆಫ್ ದಿ ಪ್ರೋಗ್ರಾಮ್ ನೋಡಿನೇ ನಾನು ಮೇಡಮ್ ಅವರಿಗೆ ಮತ್ತು ನಿಮಗೆ ನಾ ಕಾಲೇಜ್ಗೆ ಬರ್ತೇನೆ ಅಂತ ಹೇಳಿ ಅವ್ರು ಹೇಳಿದ. ಆ್ಯಕ್ಚುಲಿ ಇವತ್ತು ಬೇರೆ ಕಡೆ ಹೋಗುತ್ತಿತ್ತು, ಅವರು ನಿಮ್ಮ ಸಲುವಾಗಿ ಅವರು ಬಂದಿದ್ದಾರೆ. ಇನ್ನೊಂದು ಇತಿಹಾಸದ ಚರಿತ್ರೆ ಪುಟಗಳನ್ನು ನಾವು ತೆಗೆದು ನೋಡಿದಾಗ ನಮ್ಮ ದೇವಸ್ಥಾನಗಳು ಎನ್ನುವಂಥ ಒಂದು ಇದಿರುತ್ತೆ. ದೇಶದ ಇತಿಹಾಸ ಮತ್ತು ಪರಂಪರೆಯನ್ನು ನಾವು ನೋಡಬೇಕಾದ್ರೆ ಆ ಪ್ರಾರ್ಥನಾ ಮೂಲಾಧಾರಗಳು ಎನ್ನುವರಲ್ಲಿ ದೇವಸ್ಥಾನಗಳು, ಸ್ಮಾರಕಗಳು, ನಾಣ್ಯಗಳು, ಶಾಸನಗಳು ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ದೇವಸ್ಥಾನಗಳ ಬಗ್ಗೆ ನಾವು ಬೆಳಕು ಚೆಲ್ಲಿದಾಗ ಈ ದೇವಸ್ಥಾನಗಳ ಇತಿಹಾಸ ಯಾವಾಗ ಪ್ರಾರಂಭ ಆಗಿತ್ತು ಅಂತ ಹೇಳಿ ನಾವು ಇತಿಹಾಸದ ಪುಟವನ್ನು ತಿಳಿದು ನೋಡಿದಾಗ ಅದು ಉತ್ತರ ಕಾಲದಲ್ಲಿ ಅಂತ ಹೇಳಿ ನಾವು ಹೇಳ್ಬೋದು. ಮೊದಲು ಏನಿತ್ತಪ್ಪ ಅಂದ್ರೆ ನಮ್ಮ ಕಾರವಾರ ಕಡೆ ಏನಿದೆ ನಾಗರಕಟ್ಟೆ ಅಂತ ಹೇಳಿ, ನಾಗದೇವತೆಗೆ ನಾಗರಕಟ್ಟೆ ಅಂತ ಮಾಡಿರ್ತಾರೆ. ಅಲ್ಲಿ ಅಕ್ಕಪಕ್ಕ ಏನಿದೆಪ್ಪ ಅಂದ್ರೆ ಕಂಪೌಂಡ್ ಇರುತ್ತೆ, ಮೇಲ್ಗಡೆ ಚಪ್ರ ಇರಲ್ಲ. ಹಾಗೆ ಆ ದೇವರುಗಳನ್ನು ಕೂಡಿಸ್ತಾರೆ. ಅದಕ್ಕಿಂತ ಪೂರ್ವದಲ್ಲಿ ಹಾಗೆ ಇತ್ತು. ಯಾವಾಗ ಕ್ರಿಸ್ತ ಶಕ 225ರಲ್ಲಿ ಉತ್ತರ ಒಂದು ಶಕ ಪ್ರಾರಂಭವಾಗಿತ್ತು, ಆವಾಗಿನ ಇತ್ತಪ್ಪ ಅಂದ್ರೆ ಈ ದೇವಸ್ಥಾನಗಳಿಗೆ ಏನಿದೆ ಒಂದು ಕಟ್ಟಡವನ್ನು ಕಟ್ಟಿ ಅಲ್ಲಿ ಮೂರ್ತಿಯನ್ನು ಪೂಜೆ ಮಾಡಲಿಕ್ಕೆ ಅಲ್ಲಿ ಇರ್ತದೆ. ಮುಂದೆ ಅದು ನಮ್ಮ ಬಾದಾಮಿ ಚಾಲುಕ್ಯರ ಒಂದು ಕಾಲದಲ್ಲಿ ಆ ಗುಡಿಯಲ್ಲಿ ದೇವಸ್ಥಾನದಲ್ಲಿ ಗರ್ಭಗುಡಿ ಅನ್ನುವಂಥ ಒಂದು ಸಂಸ್ಕೃತಿ ಅಂತಂದ್ರೆ ಅದು ಪ್ರಾರಂಭವಾಗಿತ್ತು. ನಮ್ಮ ಬಸವರಾಜ ಸರ್ ಅವರು ಅದರ ಬಗ್ಗೆ ತುಂಬಾ ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಾವು ಫ್ರೀ ಇದ್ದಾಗ ಅವರು ಮಾತಾಡ್ತಾ ಇರ್ತಾರೆ. ಗರ್ಭಗುಡಿಯ ಒಂದು ಇತಿಹಾಸ ಮತ್ತು ಗಂಟೆಯ ಒಂದು ಗಂಟೆ ಬಾರಿಸುವಿಕೆ ಇದೆಯಲ್ಲ, ಅದ್ರ ವಿಷಯ ತುಂಬಾ ರೋಚಕವಾಗಿದೆ. ಅವರಿಂದ ನೀವು ಒಂದು ವಾಣಿಜ್ಯ ಶಾಸ್ತ್ರದ ಅಧ್ಯಾಪಕರಾಗಿ ಅಂತಪ್ಪ ಅಂದ್ರೆ ಅವರು ಇಷ್ಟು ತಿಳಿದುಕೊಂಡ್ರೆ ಅದು ನಮಗೆ ಹೆಮ್ಮೆಯ ವಿಷಯ. ಎರಡನೇದಾಗಿ ನಾನು ಮತ್ತೆ ಇದು ಹೇಳಿದಾಗ ಆ ಗರ್ಭಗುಡಿ ಇತಿಹಾಸ ಆದ ನಂತರ ಮುಂದೆ ಅನೇಕ ಒಂದು ದೇವಸ್ಥಾನಗಳು ಇಲ್ಲಿ ಬೆಳಕು ಬಂದು ನಮ್ಮ ಭಾರತ ದೇಶದ ಒಂದು ಇತಿಹಾಸ ಹೆಂಗಿದೆಯಪ್ಪ ಅಂದ್ರೆ ಇದು ದೇವಸ್ಥಾನಗಳ ಅಕ್ಕಪಕ್ಕ ಮಸೀದಿ ಮತ್ತು ಚರ್ಚ್ಗಳ ಅಕ್ಕಪಕ್ಕದಲ್ಲಿ ಅದು ಏನಪ್ಪ ಅಂದ್ರೆ ಏನಾಗ್ತಾ ಇದೆ, ಅದು ಸುತ್ತಾಗಿದೆ ಅನ್ನುವುದನ್ನು ನಾವು ಹೇಳ್ತೇವೆ. ಇಂತಹ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಬಂದು ತಮ್ಮ ಒಂದು ಇದನ್ನು ವಿದ್ವಾಂಸವನ್ನು ಪ್ರಕಟಿಸಿದಂತಹ ಶ್ರೀನಿವಾಸ್ ಸರ್ ಅವರಿಗೆ ನಮ್ಮೆಲ್ಲ ಪರವಾಗಿ, ಕಾಲೇಜಿನ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಮತ್ತು ಈ ಒಂದು ಮಾಧ್ಯಮದವರ ಪರವಾಗಿ ಅಂತ ನಾನು ವಂದನೆ ಕಳಿಸ್ತೇನೆ. ಅದೇ ರೀತಿಯಾಗಿ ಈ ಪ್ರಾಂಶುಪಾಲರ ಅನುಪಸ್ಥಿತಿಯಲ್ಲಿ ಅವರ ಒಂದು ಸ್ಥಾನವನ್ನು ಅಲಂಕರಿಸಿದಂತಹ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ಡಾಕ್ಟರ್ ಕಲಾವತಿ ಮೇಡಮ್ ಅವರಿಗೆ ನಾನು ಈ ಕಾರ್ಯಕ್ರಮಕ್ಕೆ ಎಲ್ಲರ ಪರವಾಗಿ ಅಂತ ಬಂದ ಅವರಿಗೆ ವಂದನೆ ಕಳಿಸ್ತೇನೆ. ಕನ್ನಡ ವಿಭಾಗದ ಇನ್ನೊಬ್ಬ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಸೋಮಶೇಖರ್ ಸರ್ ಅವರಿಗೆ ಎಲ್ಲರ ಪರವಾಗಿ ವಂದನೆ ಕಳಿಸ್ತೇನೆ. ಕೊನೆಗೆ ನಿಮ್ಮ ಮತ್ತು ಮಾಧ್ಯಮದವರಿಗೆ ವಂದನೆಗಳನ್ನು ಹೇಳುವುದಕ್ಕೆ ಮುಂಚೆ 2 ಮಾತುಗಳನ್ನು ಕೇಳಲಿಕ್ಕೆ ಬಯಸ್ತೇನೆ. ಸರ್ ಅವರು ಹೇಳಿದ್ರು ಬಾಲಗಂಗಾಧರ ತಿಲಕ್ ಅವರು ಬಳ್ಳಾರಿಗೆ ಬಂದಿದ್ರು ಅಂತ 1905ರಲ್ಲಿ ಅವರು ಬಂದಿದ್ರು. ಅವ್ರು ಬರೋಕ್ಕೆ ಎಲ್ಲಿಂದ ಬಂದ್ರು ಅಂತ ಹೇಳಿದಾಗ ನನ್ನ ಇತಿಹಾಸವನ್ನು ಹೋಗ್ತಾ ಇದ್ದಾಗ ನಂತರ ರಾಷ್ಟ್ರೀಯ ಚಳುವಳಿ ಅಂತ ಬರುತ್ತೆ. ಅಲ್ಲಿ ಮರೆವಾಡ ಜೈಲಿನಲ್ಲಿ ಹೋಗಿದ್ರು. ಅವರು ಮರೆವಾಡ ಜೈಲಿಂದ ಇತ್ತಪ್ಪ ಅಂದ್ರೆ ರೀಸ್ ಆದ್ಮೇಲೆ ನೇರವಾಗಿ ಬಂದಿದ್ದು ನಮ್ಮ ಹುಬ್ಳಿಗೆ ಬಂದಿತ್ತಪ್ಪ ಅಂದ್ರೆ ನಮ್ಮ ಸಿದ್ದಾರೂಢ ಮಠ ಅಂತ ಅಂತಿದೆ. ಆ ಮಠದಲ್ಲಿ ಇತ್ತಪ್ಪ ಅಂದ್ರೆ ನಮ್ಮ ಸಿದ್ದಾರೂಢ ಅಜ್ಜರು ಇನ್ನೂ ಇದ್ರು, ಜೀವಂತವಾಗಿದ್ದರು.
ಅವಾಗ ಎಂತಪ್ಪ ಅಂದ್ರೆ ಅವ್ರು ಬಂದಾಗ ಎಂತಪ್ಪ ಅಂದ್ರೆ ಈ ಜನರನ್ನು ಹೇಗೆ ಸೇರಿಸಬೇಕು ಅಂತ. ಯಾಕಂದ್ರೆ ಅದು ಪರಂಪರೆಗೆ, ನಮ್ಮ ಪರಂಪರೆಗೆ ಏನಿದೆ ಅದು ಸಂಬಂಧವಿದೆ. ಈಗ ಜನರನ್ನು ಸೇರಿಸಿದಪ್ಪ ನಮ್ಮ ಭಾರತದಲ್ಲಿ ನಾವು ದೈವ ಭಕ್ತರು, ಹೌದಾ? ಯಾವ್ದೋ ಸ್ವಾಮಿ ಇರಲಿ ಅಥವಾ ಯಾರಾದ್ರೂ ಪೀರ್ ಇರಲಿ, ಯಾರಾದ್ರೂ ಒಬ್ರು ಇರಲಿ, ಧಾರ್ಮಿಕ ಮುಖಂಡರು ಬಂದಾಗ ಅವ್ರಿಗೆ ಇನ್ವಿಟೇಷನ್ ಕೊಡೋದು ಬೇಡ. ಧಾರ್ಮಿಕ ಮುಖಂಡರು ಈ ಪ್ಲೇಸ್ ನಲ್ಲಿ ಈ ಭವನದಲ್ಲಿ ಬರ್ತಾ ಇದ್ದಾರೆ ಅಂದಾಗ ನಾವು ಎಲ್ಲ ಹೋಗಿ ಕೂತ್ಕೊಂಡ್ಬಿಡ್ತೀವಿ. ಅದೇ ರೀತಿಯಾಗಿ ಇಂಥ ಉಪನ್ಯಾಸ ಏನ ಬೇಕಾದ್ರೆ ನಾವು ಇನ್ವಿಟೇಷನ್ ಕಾರ್ಡ್ ಕೊಡ್ಬೇಕಾಗತ್ತೆ. ನಿಮ್ಗೆ ಏನಾದ್ರೂ ಆಶಾ ಆಮಿಷಗಳು ಕೊಡ್ಬೇಕಾಗತ್ತೆ, ಇಲ್ಲಿ ತಗೊಂಡು ನೋಡ್ಬೇಕಾಗತ್ತೆ. ಅಲ್ಲಿ ಮರಿವಾಡಿಯಿಂದ ನೇರವಾಗಿ ಇಂತಕ್ಕಂಥ ಹುಬ್ಳಿಗೆ ಬಂದ್ರು. ಅವಾಗ ಸ್ವತಂತ್ರದ ಬಗ್ಗೆ ಏನು ಹೋರಾಟ ಮಾಡಲಿಕ್ಕೆ ಜನ ಸಂಘಟನೆ ಬೇಕಲ್ಲ. ಆ ಉತ್ತರ ಭಾರತಕ್ಕಿಂತ ದಕ್ಷಿಣ ಭಾರತದ ಜನ ಸಂಘಟನೆ ಮಾಡುವುದಿಂತಪ್ಪ ತುಂಬಾ ಕಷ್ಟಕರವಾದಂತಹ ಒಂದು ಕೆಲಸ ಹೋಗುತ್ತೆ. ಅಂತದ್ರಲ್ಲಿ ಇಂತಪ್ಪ ಅಂದ್ರೆ ತಿಲಕರ ಬಲಗೈ ಬಂಟನಾಗಿ ಅಂತಪ್ಪ ಅಂದ್ರೆ ಗಾಂಧೀಜಿಯವರ ಬಲಗೈ ಬಂಟನಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಒಂದು ಇವರು ಯಾರು ನಮ್ಮ ತಿಲಕರು ಬಂದಾಗ ಯಾವ ರೀತಿಯಾಗಿ ಜನರು ಸೇರಿಸಬೇಕು ಅಂತ. ಅವಾಗ ಎಂತಪ್ಪ ಅಂದ್ರೆ ಕೆಲವು ಹಿತೈಷಿಗಳು ಏನ್ ಮಾಡ್ತಾರೆ, ಇಲ್ಲ ಸಿದ್ದಾರೂಢ ಅಜ್ಜರಿಗೆ ಕರೀರಿ, ಅವಾಗ ಅವರು ಎಲ್ಲರೂ ಬರ್ತಾರಂತ ಸಿದ್ದಾರೂಢ ಅಜ್ಜರಿಗೆ ಹೋಗಿ ಅಂತ ಮಠದಲ್ಲಿ ಅವರು ಸಣ್ಣ ಮಠ ಇತ್ತು, ಮಠದಲ್ಲಿ ಹೋಗಿ ಬೆಟ್ಟಾದ್ರು. ಅವಾಗ ಸಿದ್ದಾರೂಢ ಅಜ್ಜ ಅವರು ಇಲ್ಲಿ ಉಪನ್ಯಾಸ ನೀಡಲಿಕ್ಕೆ ಬರ್ತಾರಂತ ಹೇಳಿ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡು ಅದರ ಅಡಿಯಲ್ಲಿ ತಿಲಕರು ಒಂದು ಸ್ವತಂತ್ರ ಹೋರಾಟದ ಒಂದು ಕಾರ್ಯಕ್ರಮ ಇಟ್ಕೊಂಡು ನಾನು PhD ಸಹ ಇದನ್ನು ನಾನು ರಿಸರ್ಚ್ ಮಾಡ್ತಾ ಇದ್ದೀನಿ. ಅದು ಇಟ್ಟಾಗ ಏನೈತಪ್ಪ ಅಂದ್ರೆ ಎಲ್ಲ ಜನಸ್ತೋಮ ಬಂದ್ರು, ಸಿದ್ದಾರೂಢರು ಬಂದ್ರು. ಅವಾಗ ತಿಲಕರಿಗೆ ನನಗಿಂತ ಮುಂಚೆ ನೀವು ಮಾತಾಡಿ ಅಂತ ಹೇಳಿದಾಗ ಸ್ವಾತಂತ್ರ್ಯದ ಬಗ್ಗೆ ಎಲ್ಲವನ್ನು ಮಾತಾಡಿದ ಸಂಘಟನೆ ಬಗ್ಗೆ ನಮ್ಮ ಧಾರವಾಡ ಆ ಕಡೆ ಬೆಳಗಾವಿ ಎಲ್ಲ ಕಾರವಾರ ಕಡೆ ಎಲ್ಲ ಒಂದು ಸಂಘಟನೆಗಳು ಮಾಡ್ತಾ ಇದ್ರು. ಅವಾಗ ಅವ್ರು ಸಿದ್ದಾರೂಢರು ಹೇಳಿದ್ರು, ತಿಲಕ್ ಅವರೇ ಇಲ್ಲಿ ಸೇರಿದಂತ ಸಾವಿರಾರು ಜನಸ್ತೋಮ ಎಂತಪ್ಪ ಅಂದ್ರೆ ಭಾರತದ ಸ್ವತಂತ್ರಕ್ಕಾಗಿ ಎಂತಪ್ಪ ಅಂದ್ರೆ ನಿಮ್ಮ ಜೊತೆ ಇರ್ತಾರೆ. ನನಗೆ ಗೊತ್ತಿಲ್ಲ, ನಾನು ಸ್ವತಂತ್ರ ಈ ಭಾರತ ಪಡೆದುಕೊಳ್ಳೋ ತನಕ ನಾನು ಇರ್ತೇನೆ ಅಂತ ಗೊತ್ತಿಲ್ಲ. ಆದ್ರೆ ನನ್ನ ಪರವಾಗಿ ಈ ಜನರು ಅದನ್ನು ವಿಜೃಂಭಿಸ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸ್ವಲ್ಪ ದಿನಗಳಲ್ಲಿ ಅವರು ಲಿಂಗಕರಾಗಿ ಎಂತಪ್ಪ ಅಂದ್ರೆ ಸಿದ್ದಾರೂಢ ಒಂದು ಇದರ ಗದ್ದಿನಲ್ಲಿ ಇದ್ದಾರೆ. ಇಂಥ ಒಂದು ಇದನ್ನು ಇವರು ಏನೋ ಸರ್ ಅವರು ಹೇಳ್ತಾ ಇದ್ದನು. ಈ ಒಂದು ತದನಂತರ ಅವರು ಬಳ್ಳಾರಿಗೆ ಬಂದಿದ್ದಂತ ಒಂದು ಇತಿಹಾಸವನ್ನು ಸಹ ನಾವಿಲ್ಲಿ ನೋಡ್ತೇವೆ. ಇಂತಹ ಒಂದು ಇತಿಹಾಸದ ಒಂದು ವಿಷಯವನ್ನು ಮತ್ತು ಈ ಪರಂಪರೆಯನ್ನು ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ನಮ್ಮ ಮುಂದಿನ ಜನರೇಷನ್ಗೆ ತೆಗೆದುಕೊಂಡು ಹೋಗಬೇಕಾಗಿದ್ದು ಕೇವಲ ನಮ್ಮ ಮಾತ್ರ ಇಲ್ಲ, ಇಲ್ಲಿ ಕುಳಿತಂತ ಎಲ್ಲ ವಾಣಿಜ್ಯ ಇರ್ಬೋದು ಮತ್ತು ಕಲಾ ವಿದ್ಯಾರ್ಥಿಗಳ ಒಂದು ಕರ್ತವ್ಯ ಅಂತ ಹೇಳ್ತಾ ಕೊನೆಗೆ ಎಂತಪ್ಪ ಅಂದ್ರೆ ಈ ಕಾರ್ಯಕ್ರಮದ ಯಶಸ್ವಿಗೆ ಸಹಕರಿಸಿದಂತಹ ನಮ್ಮ ಕಾಲೇಜಿನ ಎಲ್ಲ ಬೋಧಕೇತರ ಅದರ ಒಂದು ಇಂಗ್ಲಿಷ್ ನಲ್ಲಿ ಹಿಸ್ಟಾರಿಕ್ ಸ್ಪೀಚಸ್ ಆಫ್ ಲೋಕಮಾನ್ಯ ಬಾಲಗಂಗಾಧರ ತಿಲಕ್ ಅಂತ ಹೇಳಿ ಮಾಡಿದೆ. ಅದು ನಮ್ಮ ಲಭ್ಯ ಇದೆ. ಇತಿಹಾಸ ವಿಭಾಗದಿಂದ ಹಂಗೆ ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜೈನ ದರ್ಶನವನ್ನು ಕೂಡ ಮಾಡಿಸ್ರಿ ಅಂತ ನಮ್ಮ ಮುಂಚೆ ಸಮಾಜಶಾಸ್ತ್ರ ಮೊದಲೇ ದರ್ಶನ್ ಅವರು ಬಂದಂತ ಜೈಲಿನ ಅಲ್ಲಿ ಹ್ಯಾಂಗಿಂಗ್ ಸ್ಪಾಟ್ ಒಂದಿದೆ, ಮತ್ತೆ ಒಂದು ಕಪ್ಪು ಕೋಣೆಗಳು ಕೂಡ ಏಷ್ಯಾ ಖಂಡದಲ್ಲಿದೆ. ಬಳ್ಳಾರಿಯಲ್ಲಿ ಮಾತ್ರ ಕಪ್ಪು ಕೋಣೆಗಳು ಇರೋದು, ಅದಕ್ಕೋಸ್ಕರನೇ ಬಳ್ಳಾರಿ ವಸಾಹತುಶಾಹಿ ಭಾರತದಲ್ಲಿ ಬ್ರಿಟಿಷರು ಎಂತಪ್ಪ ಅಂದ್ರೆ ಆ ಕಲ್ಕತ್ತಾದಲ್ಲಿ ಏನು ಇದ್ದಾರಲ್ಲ, ಅವರು ಕಲ್ಕತ್ತಾದ ಒಂದು ಫೋರ್ಟ್ ಏನಿತ್ತಲ್ಲ ಅವ್ರು ಕಟ್ಟಿದಾಗ ಕಪ್ಪು ಕೋಣೆ ದುರಂತ ಅಂತ ಒಂದು ಜಾಸ್ತಿ ಆಗಿದೆ. 1757ರಲ್ಲಿ ಸಿರಾಜುದ್ದೌಲಾ ಆ ಒಂದು ಬ್ರಿಟಿಷರ್ನ ಏನ್ ಮಾಡ್ತಾನೆ, ಆ ಒಂದು ಸಣ್ಣದಾದಂತ ಒಂದು 132 feet ಅಂತ ಸಣ್ಣದಾದ ಕೋಣೆಯಲ್ಲಿ 108 ಜನರನ್ನು ಎಂತಪ್ಪ ಅಂದ್ರೆ ಅದ್ರಲ್ಲಿ ಹಾಕಿ 132 ಅಂತ ಇದೆ. ಅದು ಅದ್ರಲ್ಲಿ ಹಾಕಿ ಅದ್ರ ಅಷ್ಟು ಜನ ಸಾಲಲ್ಲ, ಅದು ಉಸಿರುಗಟ್ಟಿ ಸತ್ತಂತಹ ಒಂದು ಪ್ರಕಟಣೆ ಇದೆ. ಅದನ್ನು ನೋಡ್ಕೊಂಡೆ ಎಂತಪ್ಪ ಅಂದ್ರೆ ಈ ಬಳ್ಳಾರಿ ಜಿಲ್ಲೆಯಲ್ಲಿ ಎಂತಪ್ಪ ಅಂದ್ರೆ ಆ ಚಿಕ್ಕ ಚಿಕ್ಕ ಹೆಸರುಗಳ ಹಾಗೆ ಚಿಕ್ಕ ಚಿಕ್ಕ ಕೋಣೆಗಳು ನಿರ್ಮಿಸ್ತಾರೆ. ಡೆಫಿನೆಟ್ಲಿ ನಾವು ಅಲ್ಲಿ ಹೋಗಿ ಎಂತಪ್ಪ ಅಂದ್ರೆ ವಿಸಿಟ್ ಮಾಡಿ ಅದರ ಒಂದು ಇತಿಹಾಸವನ್ನು ತಿಳಿದುಕೊಂಡು ಬರೋಣ. ಮತ್ತು ಇದೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತಹ ಕಾಲೇಜಿನ ಎಲ್ಲ ಪ್ರಾಧ್ಯಾಪಕ ಬೋಧಕೇತರ ವರ್ಗದವರಿಗೆ ಹಾಗೂ ಈ ಕಾಲೇಜಿನ ಕೇಂದ್ರ ಬಿಂದುವಾದಂತಹ ನಮ್ಮ ಎಲ್ಲ ವಿದ್ಯಾರ್ಥಿನಿಯರಿಗೆ ಹಾಗೂ ಈ ಮಾಧ್ಯಮ ಮಿತ್ರರಿಗೂ ರಾಮಾಂಜಿನವರಿಗೂ ಸಹ ಇಂಥ ಬಂದು ಇನ್ಫಾರ್ಮ್ ಮಾಡಿದಾಗ ಡೆಫಿನೆಟ್ಲಿ ಅವರು ಬಂದರು. ರಾಮಾಂಜಿಗೂ ಸಹ ಎಲ್ಲರ ಪರವಾಗಿ ನಾನು ವಂದನೆಗಳನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿ ಮುಕ್ತಾಯಗೊಳಿಸ್ತೇನೆ. ಜಯ